ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ಸರ್ಕಾರಿ ಪ್ರೌಢಶಾಲೆ ಬೆಲ್ವಂತ್ರ ಈ ಶಾಲೆಯಲ್ಲಿ ಇವತ್ತು ವಿಜಯ ಕರ್ನಾಟಕದ ಸಹಯೋಗದಲ್ಲಿ ಆಯೋಜಿಸಿದಂತಹ ವಿದ್ಯಾರ್ಥಿ ಸಂಚಿಕೆ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಇವರಿಗೆ ಸಾಂಕೇತಿಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಮುಖ್ಯ ಕಾರ್ಯಕ್ರಮಕ್ಕೆ, ಈ ಶುಭ ಕಾರ್ಯಕ್ರಮಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಾರ್ಥನಾ ಗೀತೆಯನ್ನ 10ನೇ ತರಗತಿಯ ವಿದ್ಯಾರ್ಥಿಗಳು ಬರಬೇಕು ಅಂತ ಕೇಳ್ಕೊಳ್ತೀನಿ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಮ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮದಕ್ನ ಪೂಜೆಗೆ ಬಂದು ಮಾದೇವ ನೀವೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪಾಳೆ ಬೆಳಗಿಯುನಿ ತುಪ್ಪವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವ ನಿಮ್ಮ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನೀ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟಕೊಂಡೋಗೋಗೆ ಅಟ್ಟಿ ಹಂಬಲವ್ಯಾಕ ಬೆಟ್ಟದ್ನ ದೇವಗತಿಯಂದು ಮಾದೇವ ನೀವೆ. ಬೆಟ್ಟದ್ನ ದೇವ ಗತಿಯಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನೀ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಹುಚ್ಚಳ್ಳಿ ಹೂವಂಗೆ ಹೆಚ್ಚಾವೋ ನಿನ್ನ ಪರುಸೆ ಹೆಚ್ಚಾಳಗಾರ ಮಾದಯ್ಯ ಮಾದಯ್ಯ ನೀವೆ. ಹೆಚ್ಚಾಳಗಾರ ಮಾದಯ್ಯ ಏಳು ಮಲೆಯ ಹೆಚ್ಚಾವೋ ಕೌದಳ್ಳಿ ಕಣಿವೆ ಮಾದೇವ ನಿಮ್ಮ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಆರಾಧ್ಯ ದೇವನಾದಂತ ಶಿವನನ್ನ ಆರಾಧಿಸಿ ಈ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಪ್ರಾರ್ಥನಾ ಗೀತೆಯನ್ನ ಹಾಡಿದಂತ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ದೇಶ ಮತ್ತು ರೂಪರೇಷೆ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಅತ್ಯಂತ ಕಾತರದಿಂದ ಕಾಯುತ್ತಿರುವ ಕಾರ್ಯಕ್ರಮ. ವಿಜಯ ಕರ್ನಾಟಕ ವತಿಯಿಂದ ವಿದ್ಯಾರ್ಥಿ ಸಂಚಿಕೆ ಈಗಾಗಲೇ ಕೊಡ್ತಾ ಇದ್ದಾರೆ. ಅದನ್ನ ಸಾಂಕೇತಿಕವಾಗಿ ನಮ್ಮ ಶಾಲೆಯಲ್ಲಿ ಅದನ್ನ ಎಲ್ಲರಿಗೂ ಸಾರ್ವತ್ರಿಕವಾಗಿ ಹಂಚಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ವೇದಿಕೆ ಮೇಲಿರುವಂತ ಎಲ್ಲ ಮುಖ್ಯ ಅತಿಥಿಗಳು ಹೂಗಿಡಕ್ಕೆ ನೀರನ್ನ ಹಾಕೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ಕೇಳ್ತಾರೆ.
ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು ಅರ್ಪಿಸ್ತಾ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ರವಿ ಸೆಬಯ್ಯನ ಮಠ ವಿಜಯ ಕರ್ನಾಟಕದ ಧಾರವಾಡ ವಲಯದ ಮ್ಯಾನೇಜರ್ ಆದಂತವರು ದಯವಿಟ್ಟು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಹೇಳಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರೇ, ವಿದ್ಯಾರ್ಥಿಗಳೇ, ಈ ವಿಜಯ ಕರ್ನಾಟಕ ಪತ್ರಿಕೆ ನೀವೆಲ್ಲ ಕೇಳಿರ್ತೀರಿ. ಇದು ವಿಜಯ ಕರ್ನಾಟಕ ಅಂದ್ರೆ ನಮ್ದು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ನ ಒಂದು ಪತ್ರಿಕೆ. ವಿಜಯ ಕರ್ನಾಟಕದಲ್ಲಿ ಬೇರೆ ಬೇರೆ ಪತ್ರಿಕೆಗಳನ್ನ ಹೊರಗೆ ತರ್ತೀವಿ. ಅದು ವಿಜಯ ಕರ್ನಾಟಕ ರೆಗ್ಯುಲರ್ ಪೇಪರ್ ಇದೆ, ಅದೇ ರೀತಿ ಬಿಸ್ನೆಸ್ ಫೈನಾನ್ಷಿಯಲ್ ಕನ್ನಡ, ವಿಕೆ ಮನಿ ಅಂತ ಇದೆ. ವಿಜಯ ಕರ್ನಾಟಕದ ಒಂದು ಆಧ್ಯಾತ್ಮದ ಬಗ್ಗೆ ಬೋಧಿ ವೃಕ್ಷ ಅಂತ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಕಳೆದ 8 ವರ್ಷಗಳಿಂದ ನಾವು ಒಂದು ಕಂಪ್ನಿಯಿಂದ ಒಂದು ಹೊಸ ಪತ್ರಿಕೆಯನ್ನ ಬಿಡುಗಡೆ ಮಾಡಿದೀವಿ. ಅದು ವಿಜಯ ಕರ್ನಾಟಕ ವಿದ್ಯಾರ್ಥಿ ಸಂಚಿಕೆ ಅಂತ. ನೀವು ವಿಜಯ ಕರ್ನಾಟಕ ಪತ್ರಿಕೆನ ಓದಿರ್ತೀರಿ, ನೋಡಿರ್ತೀರಿ. ಅದರಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಮರ್ಡರ್ ಆಯ್ತು, ಕಳ್ತನ ಆಯ್ತು, ರಾಜಕೀಯದಲ್ಲಿ ಆ ಸರ್ಕಾರ ಬಿತ್ತು, ಇವ್ರು ಮಾಡಿದ್ರು, ಅದೆಲ್ಲ ಇರುತ್ತೆ. ಈ ನಾವು ಪತ್ರಿಕೆಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೀವಿ. ಇದರಲ್ಲಿ ಅದ ಯಾವುದೇ ರೀತಿಯ ಅಂತ ಸುದ್ದಿಗಳು ಇರುವುದಿಲ್ಲ. ಇದು ನಿಮ್ಮ ಶಾಲೆಯ ಬಗ್ಗೆ, ನಿಮ್ಮ ಸಬ್ಜೆಕ್ಟ್ಸ್ ಬಗ್ಗೆ ಮತ್ತು ಬೇರೆ ಬೇರೆ ಶಾಲೆಗಳಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ಮತ್ತು ನಿಮ್ಮ ಇಂಗ್ಲಿಷ್ ಇರ್ಬೋದು, ಗ್ರಾಮರ್, ವೆಕ್ಯಾಬುಲರಿ ಎಲ್ಲ ಇಂಪ್ರೂವ್ ಆಗ್ಲಿಕ್ಕೆ ಒಳ್ಳೊಳ್ಳೆ ಮ್ಯಾಟರ್ಸ್ ಅನ್ನ ಕೊಟ್ಟಿರ್ತೀವಿ. ಈಗ ಆಲ್ರೆಡಿ ಪತ್ರಿಕೆ ನಿಮ್ಗೆ ಬರ್ತಾ ಇದೆ, ನೀವು ನೋಡಿರ್ತೀರಿ. ಆದರೆ ಇದೊಂದು ವಿದ್ಯುತ್ ಚಾಲನೆ ಕೊಡೋಣ ಅಂತ ಹೇಳಿ ಈ ಶಾಲೆಯಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಇದ್ರ ಉದ್ದೇಶ ಏನಂದ್ರೆ ಮುಖ್ಯವಾಗಿ SSLC ಮಕ್ಕಳಿಗೆ ಒಂದು ಮಹತ್ವದ ಘಟ್ಟ. SSLC ಆದ ತಕ್ಷಣ ಮುಂದೆ ನೀವು ಏನ್ ಮಾಡ್ತೀರಿ ಅನ್ನೋದು, ಇದರಲ್ಲಿ ನೀವು SSLC ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ತೀರಿ ಅದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಅದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಅದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್, ಸಾಲ್ವ್ ಕ್ವಶನ್ ಪೇಪರ್ಸ್ ಎಕ್ಸ್ಪರ್ಟ್ಸ್ ಕಡೆಯಿಂದ ಯಾರು ಮೊದಲು ಕ್ವಶನ್ ಪೇಪರ್ಸ್ ಎಲ್ಲ ಸೆಟ್ ಮಾಡ್ತಾ ಇರ್ತಾರೆ SSLC ಅವ್ರಿಗೆ, ಅವರು ರಿಟೈರ್ಡ್ ಆದವ್ರ ಕಡೆಯಿಂದ ಈ ಮಾಡೆಲ್ ಕ್ವಶನ್ ಪೇಪರ್ ನ ಸೆಟ್ ಮಾಡಿ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಅದರಲ್ಲಿ ಕೊಡ್ತಾ ಇದೀವಿ. 6 ದಿನ 6 ಸಬ್ಜೆಕ್ಟ್ ಬರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಹಳೆ ನೋಟ್ಬುಕ್, ನಿಮ್ಮ 9ನೇ ಕ್ಲಾಸಿನ ಹಳೆ ನೋಟ್ಬುಕ್ ಇರುತ್ತಲ್ಲ, ಅದನ್ನ ಮಾಡೆಲ್ ಕ್ವಶನ್ ಪೇಪರ್ ನ ಕಟ್ ಮಾಡಿ ಅದ್ರ ಪೇಸ್ಟ್ ಮಾಡ್ಕೊಂಡು ನಿಮ್ ಎಕ್ಸಾಮ್ ಬಂದಾಗ ಅದನ್ನ ನೀವು ರಿವಿಷನ್ ಮಾಡಿದ್ರೆ ನಿಮ್ಗೆ ಅತ್ಯಂತ ಹೆಚ್ಚಿನ ಅಂಕಗಳು ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಇದನ್ನ ಏನ್ ಮಾಡ್ತಾ ಇದ್ವಿ, ಮೊದಲು ಸಿಟಿ ಲೆವೆಲ್ ಅಲ್ಲಿ ಒಂದು ವಿದ್ಯಾರ್ಥಿ ಕಡೆ 250 ರೂಪಾಯಿ ತಗೊಂಡು ಆ ಪತ್ರಿಕೆಯನ್ನ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ವಿ. ಆದ್ರೆ ಗ್ರಾಮಾಂತರದಲ್ಲಿ ಆ ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟು ದೂರುವುದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಬ್ಬರ ಕೊಡುಗೆಗಳನ್ನ ಕೊಡ್ತೀವಿ. ನಾವು ಗಂಗಯ್ಯ ಸರ್ ಬಗ್ಗೆ ಹೇಳ್ಬೇಕಿದ್ರೆ ಅವ್ರು ಬಂದಿಲ್ಲ, ಆದ್ರೆ ಅವ್ರ ಮಿಸಸ್ ಅವ್ರು ಬಂದಿದ್ದಾರೆ. ಅವರು ಕರಿಬಸವೇಶ್ವರ ಮತ್ತು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್, ನೀವು ಕಲಗಟ್ಟಿಯಲ್ಲಿ ನೋಡಿರ್ತೀರಿ, ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಅವ್ರ ಕೂರ್ಗೆ ರೋಟರ್ಸ್ ಅವೆಲ್ಲ ಇದಾವೆ ಫೇಮಸ್. ಅವ್ರ ಕಡೆ ಕೇಳ್ಕೊಂಡಾಗ ಅವ್ರ ಖುಷಿಯಿಂದ ಲಾಸ್ಟ್ ಇಯರ್ ಮಿಶ್ರಿಕುಟಿ ಸ್ಕೂಲಿಗೆ ಕೊಟ್ಟಿದ್ರು. ಆದ್ರೆ ಈ ವರ್ಷ ನಾವು ಬೆಲವಂತರದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿದ್ದಾರೆ, ಮುಂದಿನ ಭವಿಷ್ಯ ಚೆನ್ನಾಗಿದೆ ಅಂತ ಇಲ್ಲಿ ಕೊಡ್ಬೇಕಂದ್ರೆ ಖುಷಿಯಿಂದ ಕೊಡಿ ಸರ್. ನಮ್ಗೇನು ನಮ್ಮ ಅವರು ಹೇಳ್ಬೇಕಂದ್ರೆ ಇದೇ ಭಾಗದವ್ರು ಕಲಗಟ್ಟಿ ಅವರೇ. ಆದ್ರೆ ಇಂದು ಕಲಗಟ್ಟಿಯಿಂದಾನೇ ಬೆಳೆದು 100 ಜನಕ್ಕೆ ಉದ್ಯೋಗ ಕೊಟ್ಟು ಒಂದು ದೊಡ್ಡ ಕಂಪನಿ ನಡೆಸ್ತಾ ಇದಾರೆ. ಅವರು ವಿದ್ಯಾರ್ಥಿಗಳಿಗೆ ಒಂದು ಪತ್ರಿಕೆ ಅನುಕೂಲ ಆಗತ್ತಂದ್ರೆ ನಮ್ ಕಡೆಯಿಂದ ಖುಷಿಯಿಂದ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅವ್ರಿಗೆ ವಿಜಯ ಕರ್ನಾಟಕ ಪತ್ರಿಕೆ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾವು ಯಾರಾದ್ರೂ ಒಳ್ಳೆ ಆಫೀಸರ್ಸ್ ಬಂದು ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಮಾತಾಡ್ಲಿ ಅಂತ ಕೇಳ್ಕೊಂಡು ತೋಟಿಕೆಲ್ಲ ಮೇಡಮ್ ಅವ್ರು ಕೇಳ್ಕೊಂಡು ಅವ್ರ ಖುಷಿಯಿಂದ ಬಂದು ವಿದ್ಯಾರ್ಥಿಗಳಿಗೆ ಮುಂದೆ ನೀವು ನಿಮ್ದು ಡಿಗ್ರಿ ಆದ್ಮೇಲೆ ಯಾವ ರೀತಿ ಕಾಂಪಿಟೇಷನ್ಸ್ ಎಕ್ಸಾಮ್ಸ್ ಇರುತ್ತೆ ಮತ್ತೆ ಯಾವ ರೀತಿ ನೀವು ಮುಂದೆ ಅದು ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಪತ್ರಿಕೆ, ಮತ್ತು ನೀವು ಹೇಗೆ ಪ್ರಿಪರೇಷನ್ ಮಾಡ್ಬೇಕು SSLC ಅಂತ ಹೇಳಿಕ್ಕೆ ಮೇಡಮ್ ಅವ್ರು ಬಂದಿದ್ದಾರೆ. ಅವ್ರಿಗೂ ವಿಜಯ ಕರ್ನಾಟಕ ಪತ್ರಿಕೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಪತ್ರಿಕೆಯನ್ನ ಎಲ್ಲರೂ ಸದುಪಡಿಸ್ಕೊಂಡು ನಾವು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ 90% ಗಿಂತ ಮಾರ್ಕ್ಸ್ ಬಂದವರು ಪೇಪರ್ ಫೋಟೋ ಹಾಕ್ತಿವಿ, ನೋಡಿದ್ರಲ್ಲ. ಮುಂದಿನ ವರ್ಷ ಈ ಶಾಲೆಯಿಂದ ಒಂದು 25 ಫೋಟೋ ಯಾವುದು ಆ ಪತ್ರಿಕೆಯಲ್ಲಿ ಪ್ರಿಂಟ್ ಆದ್ರೆ ಈ ಪತ್ರಿಕೆ ಕೊಟ್ಟಂತ ಮಹಾಲಕ್ಷ್ಮಿ ಮಾಲಕರು ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯವರು ಮತ್ತು ಈ ಶಾಲೆಯ ಶಿಕ್ಷಕರು ಮತ್ತು ಈ ಊರಿನ ಗುರುವಿಯರು ಬಹಳ ಖುಷಿ ಪಡ್ತಾರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಈ ಪತ್ರಿಕೆಯನ್ನ ಸದುಪಡಿಸ್ಕೊಂಡು ಮಿನಿಮಮ್ ನಾವು 25 ಅಂತ ಹೇಳ್ತಾ ಇದ್ದೀನಿ. 50 ಜನ ಆದ್ರೂ ಫೋಟೋಸ್ ಬಂದ್ರು ನಮ್ಗೆ ಇನ್ನೂ ಖುಷಿ. ಒಂದು ಸಪ್ಲಿಮೆಂಟ್ ಎಕ್ಸ್ಟ್ರಾ ಮಾಡಿ ಎಲ್ಲರೂ ಫೋಟೋ ಹೋಗೋಣ ಅಂತ. ಅದಕ್ಕೆ ಎಲ್ಲರೂ ಈ ಪತ್ರಿಕೆಯನ್ನ ಸದುಪಡಿಸ್ಕೊಳ್ಳಿ, ಚೆನ್ನಾಗಿ ಓದ್ರಿ, ನಿಮ್ಮ ಭವಿಷ್ಯ ಉಜ್ವಲ ಆಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು.
ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋ ತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಈ ಕಾರ್ಯಕ್ರಮದ ಉದ್ದೇಶದ ಕುರಿತು ಪ್ರಾಸ್ತಾವಿಕ ನುಡಿಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಶ್ರೀ ರವಿ ಸರ್ ಮ್ಯಾನೇಜರು ಬಹಳ ವರ್ಣಾತ್ಮಕವಾಗಿ ಅದರ ಬಗ್ಗೆ ಮಾತಾಡಿದ್ರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಮ್ಮ ಶಾಲಾ ವಿದ್ಯಾರ್ಥಿಗಳು ದಯವಿಟ್ಟು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರ್ಬೇಕಂತ ವಿನಂತಿ. ಮೇಡಮ್ ಬರ್ಲಿ ಈ ಕಾರ್ಯಕ್ರಮದಲ್ಲಿ ಶ್ರೀ ವಿನಯ್ ಕುಮಾರ್ ಬನ್ನಿಕೊಪ್ಪ, ಸಿಇಒ, ಕರಿಬಸವೇಶ್ವರ ಅಗ್ರೋ ಇಂಡಿಯಾ ಲಿಮಿಟೆಡ್ ಹಾಗೂ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಮಾಲಕರು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಶ್ರೀಮತಿ ಯಶೋಧ ಗಂಗಯ್ಯ ಹಿರೇಮಠ ಅವರು ಆಗಮಿಸಿದ್ದಾರೆ. ಹಾಗೆ ಶ್ರೀಮತಿ ಶ್ರೀದೇವಿ AS ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಲ್ಲಾ ಪಂಚಾಯಿತಿ ಕಲ್ಗಟಗಿ. ಹಾಗೆ ನಮ್ಮ SDMCಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಪಾಲಕರು, ಮುದ್ದು ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರಿಗೆಲ್ಲರಿಗೂ ಸಾಂಕೇತಿಕವಾಗಿ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಅತಿ ಮುಖ್ಯ ಕಾರ್ಯಕ್ರಮ ವಿಜಯ ಕರ್ನಾಟಕದ ಸಹಯೋಗದಲ್ಲಿ ಆಯೋಜಿಸಿದಂತ ವಿದ್ಯಾರ್ಥಿ ಸಂಚಿಕೆ ವಿತರಣಾ ಕಾರ್ಯಕ್ರಮವನ್ನ ಶ್ರೀ ರವಿ ಶಿವಯ್ಯನ ಮಠ್ ವಿಜಯ ಕರ್ನಾಟಕದ ಮ್ಯಾನೇಜರ್, ಧಾರವಾಡ ವಲಯದವರು, ಅವರ ನೇತೃತ್ವದಲ್ಲಿ ಆ ಪತ್ರಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಗಣ್ಯಮಾನ್ಯರಲ್ಲಿ ವಿದ್ಯಾರ್ಥಿ ಕೇಳ್ಕೊಳ್ತೇನೆ. ಇನ್ನ ಈ ಕಾರ್ಯಕ್ರಮದ ಎರಡನೇ ಉದ್ದೇಶ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸದಾ ತುಡಿಯುವಂತಹ, ಸದಾ ತಮ್ಮ ಆ ಮಕ್ಕಳಿಗೆ ಏನಾದ್ರೂ ಅವ್ರ ಸಾಧನೆಗೆ ನಮ್ಮ ಕೊಡುಗೆ ಏನಾದ್ರೂ ಇರ್ಲಿ ಅನ್ನೋ ಮನೋಭಾವನೆ ಇಟ್ಟುಕೊಂಡು
ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮದೇ ಧಾರವಾಡ ಜಿಲ್ಲೆಯಲ್ಲಿ ಅಥವಾ ಹುಬ್ಬಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ, ಕಲ್ಲಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ತಮ್ಮದೇ ಆದ ಶೈಕ್ಷಣಿಕ ಚಟುವಟಿಕೆಗಳನ್ನ, ಸಾಮಾಜಿಕ ಚಳವಳಿಗಳನ್ನ ಮಾಡ್ತಾ ಇರುವಂತಹ ಶ್ರೀಮತಿ ಯಶೋಧ ಗಂಗಯ್ಯ ಹಿರೇಮಠ್, ಮಾಲಕರು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಅವರು ಈಗ ನಮ್ಮ ಶಾಲೆಯಲ್ಲಿ ಬೆಲ್ವಂದ್ರದಲ್ಲಿ ಮತ್ತು ಮಿಸ್ರಿಕೋಟೆ ಶಾಲೆಯ 4 ಜನ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ನಮ್ಮ ಶಾಲೆಯಲ್ಲಿ ತಾಲೂಕಿನ ತುಂಬಾ ಹುಬ್ಬಳ್ಳಿ ತಾಲೂಕಿನಲ್ಲಿ ರವಿ ಸರ್ ಹೇಳ್ತಾ ಇದ್ರು, ಬಹಳ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳುವಂತಹ ವ್ಯಕ್ತಿಗಳು ಶೈಕ್ಷಣಿಕ ಚಟುವಟಿಕೆಗಳಿಗೆ ನಮ್ಮ ಜೊತೆಗೆ ಯಾವಾಗಲೂ ಕೈ ಜೋಡಿಸ್ತಾ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಅಂತಹ ಮಾನ್ಯರಾದಂತಹ ಶ್ರೀಮತಿ ಯಶೋಧ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ವೇದಿಕೆ ಮೇಲಿರುವ ಗಣ್ಯರಿಗೂ, ಶಿಕ್ಷಕರೊಂದರಿಗೂ ಹಾಗೂ ಇಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರ. ಬೆಲವಂತರ ಪ್ರೌಢಶಾಲೆಯ ಸರ್ಕಾರಿ ಪ್ರೌಢಶಾಲೆಯ ಶಾಲೆಯಲ್ಲಿ ಇವತ್ತಿನ ದಿವಸ ವಿಜಯ ಕರ್ನಾಟಕ ಪತ್ರಿಕೆಯವರು ವಿದ್ಯಾರ್ಥಿ ಸಂಚಿಕೆಯನ್ನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನನ್ನನ್ನು ಆಹ್ವಾನಿಸಿದ್ದು ನನಗ್ ತುಂಬಾ ಹೆಮ್ಮೆ ವಿಷಯ. ಯಾಕಂದ್ರೆ ನಾನು ಕೂಡ ಕಲ್ತಿದ್ದು ಸರ್ಕಾರಿ ಪ್ರೌಢಶಾಲೆಯಲ್ಲಿ, ಹಿರವಣ್ಣಹಳ್ಳಿ ನನ್ನ ಗ್ರಾಮ. ನಾವು ಅಲ್ಲಿ ಕಲ್ತಿದ್ದು ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಅವಾಗ ನಮ್ಗೆ ಇವೆಲ್ಲ ಯಾವುದು ಫೆಸಿಲಿಟೀಸ್ ಇರ್ಲಿಲ್ಲ. ಹಾಗಾಗಿ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಜ್ಞಾನ ಮತ್ತು ಹೊರಗ ಜಗತ್ತಿನ ಮಾಹಿತಿ ತಿಳ್ಕೊಳ್ಳೋ ಸಲುವಾಗಿ ಈ ಸಂಚಿಕೆ ತುಂಬಾ ಉಪಯೋಗಕರವಾಗಿದೆ. ಮತ್ತು ಇದರಿಂದ ನೀವು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಸರ್ ಹೇಳಿದಾಗ ಆಗ್ಲೇ ಪೇಪರ್ ನಲ್ಲಿ ಅವ್ರದೆಲ್ಲ ಫೋಟೋ ಹಾಕ್ತಾರ ಅಂತಂದ್ರ 50 ಬಂದ್ರು ಅಡ್ಡಿ ಇಲ್ಲ, ಇಲ್ಲಿರೋ ಎಲ್ಲಾರು ಮಾಡ್ತಾರ ಸರ್. ನಿಮ್ಮ ಪೇಪರ್ ಇದು ಉಪಯೋಗ ತಗೊಂಡ ಮತ್ ಇದ್ರ ಜೊತೆಗೆ ಮಾಡ್ತೀರಿಲ್ಲ ಮತ್ತೆ ಅದೇ ಕೇಳಿದೆ. ಮತ್ ನೀವು ಅವ್ರಿಗೆ ನಾ ಹೇಳಕ್ ಕೊಡ್ತೀನಿ. ಇದ್ರ ಜೊತೆಗೆ ನಮ್ದೊಂದು ವಿದ್ಯಾರ್ಥಿ ಬೆಳಕು ಅಂತೇಳಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗದ. ಅದ್ರದ್ದು ವಿಶೇಷತೆ ಏನಂದ್ರೆ, ಈ ಕಳೆದ ವರ್ಷದಲ್ಲಿ ಯಾರು ಸಾಧನೆ ಮಾಡಿರ್ತಾರಲ್ಲ, ನಿಮ್ಮಂಗೆ 10th ಮತ್ತೆ PUC ಮುಗ್ದಿರ್ತದ, ಅವ್ರದ್ದು 90 above% ಆದವ್ರದ್ದು ಸಾಧನೆ ಮಾತ್ರ ನಮಗ್ ಕಾಣ್ತದ. ಆದ್ರೆ ಅವ್ರ ಹಿಂದೆ ಎಷ್ಟು ಕಷ್ಟ ಪಟ್ಟಿರ್ತಾರ, ಅವ್ರದ್ದು ಏನು ದಿನಚರಿ ಐತಿ, ಅವ್ರು ಯಾವ ತರ ಟೈಮ್ ಟೇಬಲ್ ಹಾಕೊಂಡಿದ್ರು ಓದಕ್ಕೆ, ಅದೆಲ್ಲ ತಿಳ್ಕೊಳ್ಳೋ ಸಲುವಾಗಿ ಅವ್ರದ್ದು ನಾವು ಸಂದರ್ಶನ ಮಾಡಿರ್ತೀವಿ ನಮ್ ಚಾನಲ್ ಮೂಲಕ. ಅದನ್ನು ನೀವು ನೋಡ್ರಿ. ಮತ್ತೆ ವಿದ್ಯಾರ್ಥಿ ಸಂಚಿಕೆ ಅನ್ನೋ ಈ ಸಂಚಿಕೆನ ವಿಜಯ ಕರ್ನಾಟಕ ಪೇಪರ್ದವರು ಏನ ಸ್ಟಾರ್ಟ್ ಮಾಡಿದಾರ, ಅದನ್ನ ನೀವು ಉಪಯೋಗಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ವಿದ್ಯಾರ್ಥಿ ಬೆಳಕು ಚಾನಲ್ನವ್ರು ಬಂದು ನಿಮ್ಗೆ ಇಂಟರ್ವ್ಯೂ ಮಾಡ್ಬೇಕು. ಆ ತರ ನೀವು ಸಾಧಿಸಿ ತೋರಿಸ್ಬೇಕು. ನಿಮ್ಮ ಶಿಕ್ಷಕರ ಮಾರ್ಗದರ್ಶನವನ್ನ ತೆಗೆದುಕೊಳ್ಬೇಕ. ನಿಮ್ಮ ಪಾಲಕರಿಗೆ ಹೆಮ್ಮೆ ಪಡುವಂತ ವಿದ್ಯಾರ್ಥಿಗಳು ಮಕ್ಕಳಾಗ್ಬೇಕ. ನಿಮ್ಮ ಶಾಲೆಗೆ ಹೆಮ್ಮೆ ತರ್ಬೇಕು ನೀವು. ಈ ಕಾರ್ಯಕ್ರಮಕ್ಕ ನನ್ನನ್ನು ಆಹ್ವಾನಿಸಿದ್ದಕ್ಕ ಇಲ್ಲಿ ಇದ್ದವರ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತಂತಹ ಮಹಿಳೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಸಲ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಕ್ಕಳ ಭದ್ರತೆಯ ಬಗ್ಗೆ ಬಹಳಷ್ಟು ಚರ್ಚೆ ನಡೀತು. ಆ ಕಾರ್ಯಕ್ರಮದಲ್ಲಿ ಹೇಳ್ತು, ಹೆಣ್ಣು ಕಲಿತರೆ ಇಡೀ ದೇಶದ ಮತ್ತು ಭವಿಷ್ಯದ ಬದಲಾವಣೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಮೇಡಮ್ ಅಂತಹ ವ್ಯಕ್ತಿಗಳೇ ಸಾಕ್ಷಿ. ಯಾಕಂದ್ರೆ ತಮ್ಮ ಸ್ವಂತದಾದಂತಹ ಕೈಗಾರಿಕಾ ವಲಯಗಳನ್ನು ಸ್ಥಾಪಿಸಿಕೊಂಡು ಅದರಲ್ಲಿ ಬಂದಂತ ತಮ್ಮ ಲಾಭಾಂಶದಲ್ಲೇ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ತಮ್ಮ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಅವರಿಗೆ ನಿಮಗೆಲ್ಲರಿಗೂ ಕೆಲವೊಂದಿಷ್ಟು ಕಿವಿ ಮಾತುಗಳನ್ನ ಹೇಳಿದಂತ ಮೇಡಮ್ ಯಶೋಧ ಮೇಡಮ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಕರಿಬಸವೇಶ್ವರ ಆಗ್ರೋ ಇಂಡಿಯಾ ಲಿಮಿಟೆಡ್ ಹಾಗೂ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ನ CEO ಅವರಾದಂತಹ ಶ್ರೀ ವಿನಯ್ ಕುಮಾರ್ ಬನ್ನಿಕೊಪ್ಪ ಅವರು
ಒಂದಿಷ್ಟು ಹಿತನುಡಿಗಳನ್ನ ನಿಮ್ಗೆ ಹೇಳ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ಮ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇನ್ನು ಧ್ವನಿ ಹೊರಗೆ ಬರ್ಲಿಲ್ಲ. ಗುಡ್ ಮಾರ್ನಿಂಗ್. ವೆರಿ ಗುಡ್. ಯಾವತ್ತು ನಾವು ಜೋರ ಮಾತಾಡ್ತಾವಲ್ಲ ಅವತ್ತು ನಮ್ ಕಡೆ ಆ ಕಾನ್ಫಿಡೆನ್ಸ್ ಇರ್ತೈತಿ. ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಜೋರ ಮಾತಾಡಕ್ ಸಾಧ್ಯ ಐತಿ. ಕರೆಕ್ಟಾ? ಎಸ್. ಸೊ MI ಗ್ರೂಪ್ಸ್ ಅಂತಂದ್ರ ನಮ್ಮ ಹಲವಾರು ಕಂಪ್ನಿಗಳದ ಅದ್ರ ಮಾಲಕರಾದಂತ ಶ್ರೀ ಗಂಗಯ್ಯ ಹಿರೇಮಠ ಅವರು ಬರ್ಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಬಟ್ ಏನೋ ಒಂದು ಅರ್ಜೆಂಟ್ ಕೆಲಸದಿಂದ ಬರಕ್ ಆಗ್ಲಿಲ್ಲ. ಸೊ ಅವರು ಸಿಕ್ಕಾಪಟ್ಟೆ ಸೋಷಿಯಲ್ ವರ್ಕ್ಸ್ ಮಾಡ್ತಾರ. ಸೋಷಿಯಲ್ ವರ್ಕ್ಸ್ ಬಹಳ ಮಾಡ್ತಾರ ಅವರು, ಸ್ಪೆಷಲಿ ಧಾರವಾಡ ಡಿಸ್ಟಿಕ್ ನಾಗ. ಸೊ ಅದರಲ್ಲಿ ಅವ್ರಿಗೆ ಬಹಳ ಪ್ರೀತಿ ಅಂತಂದ್ರ ಮಕ್ಕಳ ಕಾರ್ಯಕ್ರಮ, ಮಕ್ಕಳ ವಿದ್ಯಾಭ್ಯಾಸ ಅಂತಂದ್ರ ಅವ್ರಿಗೆ ಬಹಳ ಪ್ರೀತಿ. ಸೊ ಹೋದ ವರ್ಷ ನಾವು ಇದ ಕಾರ್ಯಕ್ರಮನ ಮಿಶ್ರಿಕೋಟೆಯಲ್ಲಿ ಮಾಡಿದ್ವಿ. ಸೊ ಈ ವರ್ಷ ಇಲ್ಲಿ ಮಾಡ್ತಾ ಇದ್ದೇವೆ. ಓಕೆ. ಸೊ ಸಾಧನೆ ಮಾಡ್ಬೇಕಂತಂದ್ರೆ ಏನ್ ಬೇಕು ನಮ್ಗ? ಈಗ ನೀವು SSLC ಅದಿರಿ. ಈಗ ನಿಮ್ದ ಇದು ಏನೈತಿ? ಸಾಧನೆ ಮಾಡ್ಬೇಕು ಅಂದ್ರೆ ಒಂದು ಗುರಿ ಬೇಕಲ್ಲ? ಬೇಕಾ? ಪಕ್ಕ? ಸೊ ನಂದೊಂದು ರಿಕ್ವೆಸ್ಟ್ ಏನಂತಂದ್ರೆ, ನಿಮ್ದು SSLC ಒಳಗಡೆ ನೀವ್ ಏನ್ ಮಾಡ್ತೀರಿ ಸಾಧನೆನ ಅನ್ನೋದ್ ನಿಮ್ ಕೈ ಮೇಲೆ ಬರ್ಕೊಂತೀರಿ? ಬರ್ಕೋರ್ ನೋಡೋಣ. ಪೆನ್ ತಂದಿಲ್ಲ? ಸೋ ಸ್ಯಾಡ್. ಯಾರೋ ಒಬ್ರು ಹೇಳ್ರಿ ಏನ್ ಬರ್ಕೊಂಡ್ರಿ ಅಂತೇಳಿ ಹೇಳ್ರಿ. ಎಷ್ಟ್ ಪರ್ಸೆಂಟೇಜ್ ಮಾಡೋ? 95 ಅಬೌವ್. ಸರ ಒಂದ್ ಫೋಟೋ ರೆಡಿ ಆಗ. ಸೊ ನೀವೇನ್ ಬರ್ಕೊಂಡ್ರಿರಲ್ಲ ಇದನ್ನ ಅಚೀವ್ ಮಾಡ್ಬೇಕು ಅಂತಂದ್ರ ಬಹಳ ಕಷ್ಟ ಪಡ್ಬೇಕು. ಯಾಕಂತಂದ್ರ ಇಷ್ಟು ದಿವ್ಸ ನೀವೇನ್ ಲೈಫ್ ಮೀನ್ಸ್ ಇಷ್ಟ ದಿವ್ಸ ಏನ್ ಮಾಡ್ಕೊಂಡ್ ಬಂದಿರಿ, ಹುಟ್ಟದಾಗಿಂದ ಇವತ್ತಿನವರೆಗೂ ಏನ್ ಮಾಡ್ಕೊಂಡ್ ಬಂದಿರಲ್ಲ, ಇದು ನಮ್ದೊಂದು ಎಂಜಾಯ್ಮೆಂಟ್ ಎಲ್ಲಾ ಮಾಡ್ಕೊಂಡ್ ಬಂದಿರಿ. ಬಟ್ ಇವತ್ತಿಂದ ಏನೈತಿ, ನಿಮ್ ಜೀವನಕ್ಕ ಒಂದು ಜವಾಬ್ದಾರಿ ಆದ ದಿನ. ಅಂದ್ರೆ ಇವತ್ತಿಂದ ನಿಮ್ದು ಜವಾಬ್ದಾರಿಗಳು ಚಾಲು ಆದಂಗ. ಯಾವತ್ತು ನೀವು 95 ಅಂತ ನಿಮ್ ಬಾಯಾಗ ಅಂದ್ರಿ ಅಂತ ಕೊಡ್ರಿ, ನೀವ್ ಅದನ್ನ ಅಚೀವ್ ಮಾಡ್ರಿ ಅಂತಂದ್ರ ಅದಕ್ಕ ಬಹಳಷ್ಟು ಶ್ರಮ ಪಟ್ಟಿರಿ ಅಂದಂಗ ಅರ್ಥ. ಒನ್ಸ್ ನೀವು ಅದನ್ನ ಅಚೀವ್ ಮಾಡಿದ್ರಿ ಅಂತ ಕೊಡ್ರಿ, ಮುಂದ PUC ಆಗ್ಲಿ ಡಿಗ್ರಿ ಆಗ್ಲಿ ಏನ ಬರ್ಲಿ ಅದ್ರ ಬಿಲೋ ಬರಾಕ್ ನಿಮಗ ಮನಸ್ ಬರಂಗಿಲ್ಲ. ಸೊ ಒಂದ್ ಟೈಮ್ ನಂದೇನೆ ಅಂತಂದ್ರ ಒಂದ್ ಟೈಮ್ ಅಚೀವ್ ಮಾಡ್ಬೇಕಾಯ್ತು ಬಹಳ ಇಂಪಾರ್ಟೆಂಟ್. ಸೊ ಎಲ್ಲಾರು ಮಾಡ್ತೀರಿ? ಸೊ ಈ ವರ್ಷ ವಿಜಯ ಕರ್ನಾಟಕದಾಗ ಎಷ್ಟು ಮಂದಿ ಫೋಟೋಸ್ ಬರ್ಬೇಕು? ಯಾಕೋ ಒಲ್ರೆ ಎಲ್ಲಾರು ಹಂಗನ್ನ ಕುಂತಾರ. ಹೆಣ್ಮಕ್ಳು ದೌಡ್ ಕೈ ಎತ್ತಾರಂದ್ರೆ ಅವ್ರಾಗ ಬಾಳ್ ಕೊಟ್ಟವ್ ಅಂತೇಳಿ. ಸೊ ಬಾಯ್ಸ್ ಆದ್ರೂ ಒಳ್ಳೆ ಅನ್ನ ಕುಂತೀರಿ. ಯಾಕ ನೀವು ಬರ್ಕೊಂಡಿಲ್ಲ? ಅಬೌವ್ 90 ಯಾರು ಬರ್ಕೊಂಡಿಲ್ಲ ಇಲ್ಲಿ? ಹಾ ನೋಡ್ ಕೈ ಎತ್ತೇನವ ಅಂದ್ರೆ ನೀವ್ ಬರ್ಕೊಂಡಿಲ್ಲ ಅಂದಂಗ. 9th ಅದಿರ್ನ? ಓಕೆ. ನಮ್ದ್ರಾಗ ವಿದ್ಯಾರ್ಥಿ ಬೆಳಕು ಅಂತೇಳಿ ಒಂದ್ ಹೊಸ ಯೂಟ್ಯೂಬ್ ಚಾನಲ್ ನಾವು ಲಾಂಚ್ ಮಾಡೇವಿ. ಸೊ ನಂದೊಂದು ರಿಕ್ವೆಸ್ಟ್ ಏನಂತಂದ್ರ, ಎಲ್ಲಾರು ದಯಮಾಡಿ ಆ ವಿದ್ಯಾರ್ಥಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದರಿಂದ ನಿಮ್ಗ ಏನ್ ಉದ್ದೇಶದಿಂದ ಮಾಡೀವಿ ನಾವು ವಿದ್ಯಾರ್ಥಿ ಚಾನಲ್ ಅಂತಂದ್ರ, ಹಿಂದ ಏನ್ SSLC ಮತ್ತ PUC ಒಳಗಡೆ ಏನ್ ಅಬೌವ್ 90 ಮಾಡಿದಾರ, ಹಿಂದ SSLC ಮತ್ತ PUC ಒಳಗಡೆ ಅಬೌವ್ 90% ಯಾರು ತೆಗದಾರ ಅವ್ರದ್ದು ಎಲ್ಲಾರ್ದು ಇಂಟರ್ವ್ಯೂ ನಾವ್ ಮಾಡೇವಿ. ಅವರು ಆ 90 ಅಬೌವ್ ಮಾಡ್ಬೇಕಂದ್ರ ಅವ್ರು ಏನೇನ್ ಕಷ್ಟ ಪಟ್ರು, ಏನೇನ್ ಅಳವಡಿಸ್ಕೊಂಡ್ರು ಜೀವನದಾಗ ಅದನ್ನ ಸಾಧನೆ ಮಾಡಕ್ ಅಂತೇಳಿ ಅದ್ರಲ್ಲಿ ಎಲ್ಲಾ ವಿಡಿಯೋ ಮಾಡಿದೇವಿ. ಸೊ ನಿಮಗ ಯಾಕೆ ಅದನ್ನ ಮಾಡೇವಿ ಅಂತಂದ್ರ, ಮುಂದ್ ಬರೋ SSLC ಮತ್ತ PUC ವಿದ್ಯಾರ್ಥಿಗೆ ಅದು ಅನುಕೂಲ ಆಗ್ಲಿ. ಅಂದ್ರ ಅವ್ರು ಅಳವಡಿಸ್ಕೊಂಡಿರೋ ಕೆಲವೊಂದಿಷ್ಟು ಸ್ಟೆಪ್ಸ್ಗಳು, ಅವ್ರು ಮಾಡಿರೋ ಕೆಲವೊಂದಿಷ್ಟು ರೂಟೀನ್ ಚೇಂಜ್ಗಳು
ಯಾವ್ದೋ ಒಂದ್ 100 ವಿಡಿಯೋಸ್ ಅದಾವು, ಅದ್ರಾಗ ಯಾವ್ದಾರ ಒಂದ್ ವಿಡಿಯೋಸ್ ನಿಮಗೂ ಅನುಕೂಲ ಆಗ್ಲಿ, ಅದರಿಂದ ನೀವು ಸಾಧನೆ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ನಾವು ಲಾಂಚ್ ಮಾಡಿ. ಓಕೆ, ಸೊ ಎಲ್ಲಾರು ದಯಮಾಡಿ SSLC ಇದ್ದಾರ ಅದನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಅಳವಡಿಸ್ಕೊಡ್ರಿ ಅದನ್ನ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂತ ಕೆಲವೊಂದಿಷ್ಟು ಹಿತನುಡಿಗಳನ್ನ ಹೇಳಿದ್ರು. ವಿದ್ಯಾರ್ಥಿಗಳು ಹೇಗೆ ಅಂಕಗಳನ್ನ ಗಳಿಸಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂತ ಶ್ರೀ ವಿನಯ್ ಕುಮಾರ್ ಪನ್ನಿಕಪ್ ಸರ್ಗೆ ಧನ್ಯವಾದಗಳು. ಈಗ ನಿಮ್ಮೆಲ್ಲರ ಕಲಬುರಗಿ ತಾಲೂಕಿನ ಅತ್ಯಂತ ದಕ್ಷ ಅಧಿಕಾರಿಯಾದಂತಹ ಶ್ರೀಮತಿ ಶ್ರೀದೇವಿ AS ಮೇಡಮ್ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಒಂದು 4 ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ತೀನಿ. ಇವತ್ತಿನ ದಿನ ಈ ವಿದ್ಯಾರ್ಥಿ ಸಂಚಿಕೆ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ, ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಹಾಜರಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಮೊದಲನೇದಾಗಿ ನನ್ನ ಅಭಿನಂದನೆ. ಈಗ ಇಷ್ಟ ತನಕ ಎಲ್ಲರೂ ಮಾತಾಡಿದ್ರು, ತಮಗೂ ಈಗಾಗಲೇ ವಿಷಯ ಗೊತ್ತಾಗಿದೆ ಇವತ್ತೆಲ್ಲರೂ ಎದಕ್ ಬಂದಿದ್ದೀರಿ ಅಂತ ಹೇಳಿ. ಇದು ವಿಜಯ ಕರ್ನಾಟಕ ಪೇಪರ್ನವರು ಒಂದು ವಿದ್ಯಾರ್ಥಿ ಸಂಚಿಕೆ ಅಂತ ಹೇಳಿ ಒಂದು ಸಂಚಿಕೆಯನ್ನ ವಿದ್ಯಾರ್ಥಿಗಳ ಸಲುವಾಗಿ ಅವರು ಬಿಡುಗಡೆ ಮಾಡಿದ್ದಾರೆ. ಆ ವಿದ್ಯಾರ್ಥಿ ಸಂಚಿಕೆನ ಅವ್ರು ಹಾಗೆ ಬಿಡುಗಡೆ ಮಾಡಿದ್ರೆ ನೀವು ಎಷ್ಟು ಜನ ತಗೋತಿದ್ರೋ ಓದ್ತಿದ್ರೋ ಅದು ಸೆಕೆಂಡ್ರಿ. ಆದ್ರೆ ಅದಕ್ಕೆ ಸ್ಪಾನ್ಸರ್ಶಿಪ್ ಅನ್ನ ಮಹಾಲಕ್ಷ್ಮಿ ಅಗ್ರೋದವರು ಅಂದ್ರೆ ಈ ಕಂಪನಿಯವರು ಮಾಲಕರು ಗಂಗಯ್ಯ ಹಿರೇಮಠ್ ಸರ್ ಅವರು ಮುತುವರ್ಜಿ ವಹಿಸಿ ಕಲಘಟಗಿ ತಾಲೂಕಿನ ಒಂದು ಶಾಲೆ ಮಕ್ಕಳಿಗೆ ಅಂತ ಹೇಳಿ ಅದನ್ನ ಸ್ಪಾನ್ಸರ್ ಮಾಡಿದ್ರು. ಅವ್ರಿಗೂ ತುಂಬಾ ಧನ್ಯವಾದಗಳು. ಇದ್ರೊಳಗೆ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳು ಇರ್ತಾವು, ದೊಡ್ಡ ಕೆಲಸದಾಗ ಇರ್ತಾರೆ, ಎಲ್ಲ ಇರ್ತಾರೆ. ಆದ್ರೆ ಈ ತರ ಮನೋಭಾವನೆ ಇರೋದು ಬಹಳ ವಿರಳ. ಅದರಲ್ಲಿ ಸರ್ ನಿಮ್ಮ ಗ್ರಾಮ ಮಟ್ಟದ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ, ನೀವು ಬೇಗ ಅದರಿಂದ ಜ್ಞಾನವನ್ನ ಪಡ್ಕೊಳ್ಳಿ ಅಂತ ಹೇಳಿ ಈ ಕೆಲಸಕ್ಕೆ ಕೈ ಹಾಕಿರೋದು ನನಗೆ ತುಂಬಾ ಖುಷಿ ವಿಚಾರ ಇವತ್ತು. ಇನ್ನೊಂದು ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಇವತ್ತೆಲ್ಲರೂ ಇಲ್ಲಿ ನೆರೆದಿದ್ದೀರಿ. ವಿದ್ಯಾರ್ಥಿ ಸಂಚಿಕೆ ವಿಜಯ ಕರ್ನಾಟಕದವರು ತುಂಬಾ ಮುತುವರ್ಜಿ ವಹಿಸಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದಾರೆ. ಈಗ ಅವರು ಪೇಪರ್ ಅನ್ನ ಮಾಡಿದ್ರು, ಇವ್ರು ಸ್ಪಾನ್ಸರ್ ಮಾಡಿದ್ರು. ನೆಕ್ಸ್ಟ್ ನಿಮ್ ಕೆಲಸ ಈಗ ಅವ್ರ ಕೆಲಸ ಅವ್ರು ಮಾಡಿದ್ರು, ಇವ್ರ ಕೆಲಸ ಇವ್ರು ಮಾಡಿದ್ರು. ಯಾಕಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ, ವಿದ್ಯಾರ್ಥಿಗಳು ಓದಿ ಮುಂದೆ ಬರ್ಲಿ ಅಂತ. ಈಗ ನಿಮಗ್ ನಾನೇನ್ ಹೇಳೋದೇನಂದ್ರೆ, ಈಗ ನಾವು ವಿದ್ಯಾರ್ಥಿಗಳಿದ್ದಾಗ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿದ್ವಿ. ಇವತ್ ನಾನು ಯಾಕೆ ಕರ್ಸರ್ ಹೇಳ್ರಿ, ಇಲ್ಲಿ ನಾನು ಓದಿ ಒಂದ್ ಒಳ್ಳೆ ಹುದ್ದೆಯಲ್ಲಿ ಇದೀನಿ ಅಂತ ಹೇಳಿ ನಿಮಗೆ ನಾನು 1-2 ಮಾತುಗಳನ್ನ ಹೇಳಿ ಅಂತ ನನ್ ಕಳ್ಸಿದಾರೆ. ಹೌದಾ? ಈಗ ನಾನೊಂದ್ ಹುದ್ದೆದಲ್ಲಿ ಇದೀನಿ, ನೀವು ನಾಳೆ ನನ್ನಂಗೆ ಆಗ್ಬೇಕು, ನನ್ಕಿಂತ ಇನ್ನೂ ದೊಡ್ಡದಾಗಿ ಬೆಳೀರಿ ಅಂತ ನಾನು ನಿಮ್ಮನ್ನ ಆಶಿಸ್ತೇನೆ. ಯಾಕಂದ್ರೆ ನಮ್ಮ ಟೈಮಲ್ಲಿ ಈ ತರ ಯಾವೂ ನಮಗೆ ಸೌಲಭ್ಯಗಳು ಇರ್ಲಿಲ್ಲ. ನಾವು ನಮ್ಮ ಟೀಚರ್ನ ಹೇಳಿದ್ದನ್ನ ಸರಿ ಕೇಳ್ತಿದ್ವಿ, ಬಂದು ಓದ್ತಿದ್ವಿ, ನಾವು ಬರೀತಿದ್ವಿ. ಆ ತರ ನಾವು SLC ಮುಗಿಸಿದ್ವಿ, PUC ಆಯ್ತು, ಡಿಗ್ರಿ ಆಯ್ತು, ನೆಕ್ಸ್ಟ್ ಪೋಸ್ಟ್ ಡಿಗ್ರಿ ಆಯ್ತು, ಎಲ್ಲ ಆಯ್ತು. ನಾವು ಒಂದು ಹುದ್ದೆ ಒಳಗೆ ಬಂದು ಗೌರ್ಮೆಂಟ್ ಅಲ್ಲಿ ಇದೀವಿ. ಈಗ ನಾನು ಇವತ್ತು ಇಲ್ಲಿ ಬಂದ ಉದ್ದೇಶ, ಇವ್ರು ನನಗೆ ಕರೆಸಿರೋದು ತುಂಬಾ ಖುಷಿ ಆಯ್ತು. ಇವತ್ತು ನನ್ ಬಹಳ ತುಂಬಾ ಕೆಲಸ ಇತ್ತು, ನಾನು ಬರಲ್ಲ ಅಂತ ಹೇಳಿದೆ. ಆದ್ರೂ ಇಲ್ಲ ಮೇಡಮ್ ನೀವು ಬರ್ರಿ ಅಂದ್ರು. ಇಲ್ಲಿ ಬಂದು ನಿಮ್ಮನ್ನೆಲ್ಲಾ ವಿದ್ಯಾರ್ಥಿಗಳನ್ನ ನೋಡಿದ್ಮೇಲೆ ನಂಗೆ ತುಂಬಾ ಖುಷಿ ಆಗಿದ್ದೇನಂದ್ರೆ, ಈಗ ಈ ಸರಿ ಬೆಲವಂತರ ಶಾಲೆನ ಆಯ್ಕೆ ಮಾಡ್ಕೊಂಡಿರೋದು ನಿಮ್ದೆಲ್ಲ ಅದೃಷ್ಟನೇ ಅಂತ ತಿಳ್ಕೊಳ್ರಿ. ಹೌದಾ? ಯಾಕೆ ನಿಮ್ಮ ಮೇಲೆ ಒಂದು ಭರವಸೆ ಇಟ್ಟು ನಿಮ್ಮ ಸ್ಕೂಲನ್ನ ಆಯ್ಕೆ ಮಾಡ್ಕೊಂಡಾರ. ಅವರ ಭರವಸೆಗೆ ತಕ್ಕ ನೀವು ಓದಿ ಶ್ರಮ ಪಟ್ಟು ಒಳ್ಳೆ ಅಂಕಗಳನ್ನ ತೆಗೆದು ನೀವು ಅವ್ರಿಗೆ ತೋರಿಸ್ಬೇಕು. ಮೇಡಮ್ ಏನಂದ್ರು, ಎಲ್ಲಾರ ಹೆಸರು ಹಾಕಿಸ್ತೇವೆ ನಾವು ಅಂತ ಹೇಳಿದಾರ ಆಗ್ಲೇ. ಹೌದಾ? ಅದ್ರ ಪ್ರಕಾರ ನೀವ್ ಎಲ್ಲಾರು ಕಷ್ಟಪಟ್ಟು ಓದಿ ಚೆನ್ನಾಗಿ ಮಾಡ್ರಿ ಅಂತ ಹೇಳಿ ನಾನು ಆಶಿಸ್ತೇನೆ. ಈಗ ನಾ ಇಂತ ಹುದ್ದೆ ಇರ್ಬೇಕಂದ್ರೆ ನಾನು ಎಷ್ಟೊಂದು ಕಷ್ಟಪಟ್ಟಿರ್ತೀನಿ. ಹೌದಾ? ಸುಮ್ನೆ ಅಂತೂ ಒಂದ್ ಹುದ್ದೆ ಸಿಗಂಗಿಲ್ಲ ಗೌರ್ಮೆಂಟ್ ಅಲ್ಲಿ. ನಾವು ಕಷ್ಟಪಟ್ಟು ಎಲ್ಲ ಓದ್ಬೇಕು, ಡಿಗ್ರಿ ಒಳಗ್ ಓದ್ಬೇಕು, SLC ಒಳಗ್ ಓದ್ಬೇಕು, PUC ಒಳಗ್ ಡಿಗ್ರಿ ಓದ. ಹಾಗೆ ತಾವು ಈಗ ಮೊದಲೇ ಹಂತ ನಿಮ್ದು. ಇಷ್ಟವರೆಗೆ ಚಿಕ್ಕ ಮಕ್ಳಿದ್ರಿ, ನೀವು ಓದ್ತಿದ್ರಿ ಮಾಡ್ತಿದ್ರಿ. ಈ SLC ಮೊದಲನೇ ಮೆಟ್ಲು ನಿಮ್ಗೆ, ಆಮೇಲೆ PUC ಬರುತ್ತೆ, ಡಿಗ್ರಿ ಬರುತ್ತೆ. ಈಗ ಮೊದಲೇ ಮೆಟ್ಲು ನೀವು ಚೆನ್ನಾಗಿ ದಾಟ್ಕೊಂಡು ಈಗ ನಿಮಗೆ ಒಳ್ಳೆ ಬೇಸಿಕ್ ಬೇಕು ಅಂದ್ರೆ ನಿಮ್ಮ ಟೀಚರು ಸರ್ ಅಂತೂ ಒಳ್ಳೇದಾಗಿ ನಿಮ್ಗೆ ದಿವಸ ಹೇಳ್ಕೊಡ್ತಿರ್ತಾರ. ನಾವ್ ಹೇಳೋದೇನು ಅವಶ್ಯಕತೆ ಇಲ್ಲ. ಅವರ ಮಾತನ್ನ ಸರಿಯಾಗಿ ಕೇಳ್ಕೊಂಡು ನೀವು ಚೆನ್ನಾಗಿ ಓದಿ ಕಷ್ಟಪಟ್ಟು ಇದು ಶ್ರಮ ಪಟ್ಟು ಓದಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ, ಈಗ SLC ಮುಂದ್ ಬಂದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ನೆಕ್ಸ್ಟ್ PUC ನ ಇನ್ನೂ ಚೆನ್ನಾಗಿ ಅಂಕ ತೆಗಿಬೇಕು ಅಂತ ನಿಮ್ ಮನ್ಸಲ್ಲಿ ಬರ್ತೈತಿ.
ಈಗ ನೀವು ಒಳ್ಳೆ ರುಟೀನ್ ಹಾಕೊಳ್ರಿ. ದಿವಸ ಇಷ್ಟೊತ್ತಿಗೆ ಹೇಳ್ಬೇಕು, ನಾನು ಇಷ್ಟೊತ್ತಿಗೆ ಓದ್ಬೇಕು, ಆಮೇಲೆ ಇಷ್ಟು ಮಾರ್ಕ್ಸ್ ತೆಗಿಬೇಕು, ಟೀಚರ್ ಹೇಳಿದ್ದನ್ನ ವಿಧೇಯತೆಯಿಂದ ಕೇಳ್ಬೇಕು. ಯಾಕೆ ಹೇಳ್ತಿರ್ತಾರ ಅವರು? ಒಳ್ಳೇದನ್ನ ಹೇಳ್ತಿರ್ತಾರ. ಆಮೇಲೆ ನೀವೆಲ್ಲ ಒಳ್ಳೆ ಸಾಧನೆ ಮಾಡಿದ್ರೆ ನಿಮ್ಮ ಊರಿನ ಗುರಿ ಹಿರಿಯರಿಗೆಲ್ಲ ತುಂಬಾ ಆನಂದ ಆಗ್ತದೆ. ಮತ್ತೆ ಸ್ಪಾನ್ಸರ್ ಮಾಡಿದ್ದ ಸರ್ಗೂ ಮೇಡಮ್ಗೂ ಒಳ್ಳೆ ಖುಷಿ ಆಗ್ತದೆ. ಮತ್ ಪೇಪರ್ನವ್ರಿಗೂ ನಾವು ಒಂದ್ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅವ್ರಿಗೆ ಅನಿಸ್ತದೆ. ನಾ ಇವತ್ತು ಇಲ್ಲಿ ಬಂದು ನಿಮ್ಗೆ ಹೇಳ್ತಿರೋದು ನನಗೆ ಖುಷಿ ಆಗ್ತದಪ್ಪ. ಅವತ್ತು ನಾ ಬೆಳವಂತರ ಸ್ಕೂಲಿಗೆ ಹೋಗಿದ್ದೆ, ನಾ ಪೇಪರ್ ಅಲ್ಲಿ ನೋಡ್ದೆ, ಓ ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ರ ಪೇಪರ್ನ ಬಂದಾರ ಅಂತ ಹೇಳಿ ನನ್ಗೂ ಖುಷಿ ಆಗುತ್ತೆ. ಅದ್ರ ಸಲುವಾಗಿ ನಿಮಗೆ ನಾ ಒಂದೇನ್ ಹೇಳೋದಂದ್ರೆ, ಇದು ನಿಮ್ ಮೊದಲನೇ ಮೆಟ್ಲ. ಇಲ್ಲಿಂದ ಹೆಜ್ಜೆ ಸ್ಟಾರ್ಟ್ ಆಗ್ತಾವ ನಿಮ್ ಜೀವನದ್ದು. ಕಷ್ಟಪಟ್ಟು ಓದ್ರಿ, ಪರಿಶ್ರಮ ಪಡ್ರಿ, ನಿಮಗೆ ಮುಂದೆ ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ಎಲ್ಲಾ ಮುಖಗಳನ್ನ ನೋಡಿದ್ರೆ ನೀವು ಒಳ್ಳೆ ಓದೋರು ಅನಿಸ್ತೈತಿ. ನೀವು ಚೆನ್ನಾಗಿ ಓದಿ ಒಳ್ಳೆ ಈ ಸ್ಕೂಲಿಗೆ ಹೆಸರು ತರ್ರಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋ ತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಯಾಕಂದ್ರೆ ಒಂದು ಹುದ್ದೆಯನ್ನ ತಗೋಬೇಕಾದ್ರೆ ಮೇಡಮ್ ಇಷ್ಟೊತ್ತನ ಹೇಳಿದ್ರು, ಕೇವಲ ಓದಿದ್ರೆ ಅಷ್ಟೇ ಅಲ್ಲ, SSLC ಮುಗಿಸ್ಬೇಕು, PUC ಮುಗಿಸ್ಬೇಕು, ಡಿಗ್ರಿ ಮುಗಿಸ್ಬೇಕು, ಆಮೇಲೆ ಪೋಸ್ಟ್ ಗ್ರಾಜುಯೇಟ್ ಮುಗಿಸ್ಕೋಬೇಕು, ಸರ್ಕಾರದ ಹುದ್ದೆಗಳು ಅಧಿಸೂಚನೆ ಆದ್ಮೇಲೆ ಎಕ್ಸಾಮ್ ಬರೀಬೇಕು. ಒಂದು ಹುದ್ದೆಗೆ ಸುಮಾರು 2,000-3,000 ಜನ ಒಂದು ಸಿಟಿ ಕಾಂಪಿಟೇಷನ್ ಮಾಡ್ತಿರ್ತಾರೆ. ಈಗ ನಾವು ಕಲಿಯುವಾಗ, ಮೇಡಮ್ ಕಲಿಯುವಾಗ ಅಷ್ಟೇ ಕಾಂಪಿಟೇಷನ್ ಇದ್ದು. ಯಾಕಂದ್ರ ಇಡೀ ಸ್ಟೇಟಿಗೆನೆ 1,000-2,000 ಕರೆದ್ರೆ ಬಹಳ ಹುದ್ದೆವು. ಬರೆದವರು 5 ಲಕ್ಷ ಜನ, 6 ಲಕ್ಷ ಜನ ವಿದ್ಯಾರ್ಥಿಗಳು ಇರ್ತಾರ. ಅದರಲ್ಲಿಯೂ ನಮ್ಮ ಮನೋಭಾವನೆ ಐತಲ್ಲ, ನಾನು ಸಾಧಿಸ್ತಾನೆ ಅನ್ನೋ ಗುರಿ ಐತಲ್ಲ, ಅದು ಬಹಳ ಅತಿ ಮುಖ್ಯ ವಿದ್ಯಾರ್ಥಿ ಜೀವನದ. ಯಾವಾಗ ನೀವು ಹೈಸ್ಕೂಲ್ ಜೀವನವನ್ನ ಪರಿಪೂರ್ಣಗೊಳಿಸ್ಕೋತೀರೋ, ನಾನು ಏನ್ ಓದಿದ್ರಾಯ್ತು ಬಿಡು, SSLC PUC ಇರುತ್ತೆ, ಡಿಗ್ರಿ ಮಾಡ್ಕೊಂಡ್ರಾಯ್ತು. ಯಾಕಂದ್ರೆ ನಮ್ಮನ್ನ ಸಾಕಿ ಬೆಳೆಸಿದವರು ನಮ್ಮ ತಂದೆ ತಾಯಿಗಳು. ನಾವು ಆರಾಮಿರ್ತೀವಿ, ನಮಗೆ ಅದು ಜೀವನದ ಕಷ್ಟ ನಷ್ಟಗಳು ಗೊತ್ತಿರಲ್ಲ. ಈಗೆಲ್ಲೋ ನಾವು ಕಲಿಯುವಂತ ಹಂತದಲ್ಲಿ ಯಾವ ಶಾಲಾ ಸಮವಸ್ತ್ರಗಳು ಬರ್ತಿರ್ಲಿಲ್ಲ, ಊಟ ಬರ್ತಿರ್ಲಿಲ್ಲ, ಹಾಲು ಬರ್ತಿರ್ಲಿಲ್ಲ, ಯಾವ ಸರ್ಕಾರಿ ವ್ಯವಸ್ಥೆಗಳು ಇರ್ಲಿಲ್ಲ. ಶಾಲೆಯಲ್ಲಿ ಮಕ್ಕಳ ಕಲಿಕೆ ಕಡಿಮೆ ಆಗಿದ್ದಕ್ಕೆ ಅಥವಾ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಸರ್ಕಾರಗಳು ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡು ಹಲವಾರು NGOಗಳನ್ನ ತೊಡಗಿಸಿಕೊಂಡು ನಿಮಗೆ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಮೇಡಮ್ ಅವರು ಬಹಳ ಚಂದ ಹೇಳಿದ್ರು. ಯಾಕಂದ್ರೆ ನೀವು ಯಾವಾಗ ಶಾಲೆಯನ್ನ ಕಲಿತು ಸ್ಪರ್ಧಾತ್ಮಕ ಯುಗದಲ್ಲಿ ಯಾವಾಗ ಭಾಗವಹಿಸ್ತೀರೋ, ನಿಮ್ಮ ಜೀವನವನ್ನ ನೀವು ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ. ಅದರಲ್ಲೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಅತಿ ಹೆಚ್ಚು ಮನೆಯಲ್ಲಿ ಒತ್ತಾಯಪೂರ್ವಕವಾಗಿ ಕಲಿಸ್ತಾರೆ. ಹೆಣ್ಣು ಮಕ್ಕಳಿಗೆ ಆ ಭವಿಷ್ಯ ನಿಮ್ಗೆ ಗೊತ್ತಿದೆ. ಇಲ್ಲೇ ಶಾಲೆ ಹೈಸ್ಕೂಲ್ ಇದೆ ಅಂತ, ಇಲ್ಲೇ ಸರ್ಕಾರಿ ಪ್ರೌಢಶಾಲೆ ಬೆಲ್ವಂತರ ಆಗಿದೆ ಅಂತೇಳಿ ಬೆಲ್ವಂತರ ಮಕ್ಕಳು ಕಲಿತಾ ಇದ್ದಾರೆ. ಯಾಕಂದ್ರೆ ನಾನು ಇಲ್ಲೇ ಮುಕ್ಕಲ್ಲ ಅವ್ನು, ನಾನು ಹೇಳ್ತಾ ಇದ್ದೇನೆ, PUC ಹೋಗುವಾಗ ಹೆಣ್ಣು ಮಕ್ಕಳು PUC ಹಂತಕ್ಕೆ ಬಂದಿಲ್ಲ. ಕೇವಲ 3 ಜನ ಗಂಡು ಮಕ್ಕಳು ಮಾತ್ರ ನಮ್ಗೆ PUC ಹಂತಕ್ಕೆ ಬಂದಿದ್ದು. ಏನ್ ಡಿಗ್ರಿ ಅಂತ ಮುಗಿದು ಹೋಯ್ತು. ಎಲ್ಲಾ ವಿದ್ಯಾರ್ಥಿಗಳು ಕಲೆ ಆಗುತ್ತೀರಂದ್ರೆ ಸರ್ಕಾರದ ವ್ಯವಸ್ಥೆ ಇದು. ಇನ್ನ ಅದಕ್ಕೆ ದಯವಿಟ್ಟು ಮೇಡಮ್ ಹೇಳಿದ ನೀತಿಗಳನ್ನ ಪಾಲಿಸ್ರಿ. ಯಾಕಂದ್ರೆ ಹೆಣ್ಣು ಮಕ್ಕಳು ಕಲ್ತ್ರೆ, ಆರ್ಥಿಕ ಸ್ವಾವಲಂಬನೆ ಗಳಿಸಿದ್ರೆ ಸಮಾಜದಲ್ಲಿ ನಾವು ತಲೆ ಎತ್ತಿ ಬಾಳಿಕೆ ಅವಕಾಶ ಇದೆ. ಮೇಡಮ್ ಅವರು ತಾಲೂಕಿನಲ್ಲಿ ನಾನು ಕೇಳ್ಬಿಟ್ಟಿರ್ತೀನಿ, ಶಂಕರ್ ಅಡ್ಡೇರವರು ಬಹಳ ಮೇಡಮ್ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ದಕ್ಷ ಅಧಿಕಾರಿಗಳು, ಯಾವುದೇ ಯಾರಿಗೂ ಹೆದರದನೆ ತಮ್ಮ ಕಾನೂನಾತ್ಮಕವಾಗಿ ತಮ್ಮ ನಿಯಮಾವಳಿಗಳ ಪ್ರಕಾರವಾಗಿ ಕೆಲಸವನ್ನ ಮಾಡಿಕೊಡ್ತಾರೆ. ಅವರಿಗೆ ನಿಮ್ಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಹೇಳಿದಂತ ಮೇಡಮ್ ಅವರಿಗೆ, ಶ್ರೀದೇವಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸುಭಾಷ್ ಸರ್ ಅವರು ನಿಮ್ಮನ್ನು ಉದ್ದೇಶಿಸಿ ಒಂದು 4 ಮಾತನ್ನ ಮಾತಾಡ್ತಾರೆ. ಅವರಿಗೆ ಮೊದಲನೇದಾಗಿ ಇವತ್ತಿನ ದಿವಸ ನಮ್ಮ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂತಹ ವಿಜಯ ಕರ್ನಾಟಕ ಪತ್ರಿಕೆ ಅಂತಂದ್ರ ಪ್ರತಿಯೊಂದು ಅಂಗಡಿ ಮುಗ್ಗಟ್ಟು ಪ್ರತಿಯೊಬ್ಬರು ಕೈಯಲ್ಲಿರುವಂತಹ ಒಂದು ಪೇಪರು, ಅದನ್ನು ಬೆಳೆಸ್ಬೇಕಾದ್ರ ಅದಕ್ಕೆ ಬಹಳ ಅವಿರತವಾಗಿರ್ತಕ್ಕಂತಹ ಪ್ರಯತ್ನವಾದಿಗಳು ಈ ಮಟ್ಟಕ್ಕೆ ತಂದಾರ. ಎಲ್ಲಾ ರಂಗದಲ್ಲಿಯೂ ವಿಜಯ ಕರ್ನಾಟಕ ಬಹಳ ಮಹತ್ವತೆಯನ್ನ ಪಡೆದಿರತಕ್ಕಂತ ಒಂದು ದಿನಪತ್ರಿಕೆ. ಅದರದೇ ಆಗಿರತಕ್ಕಂತ ನ್ಯೂಸ್ ಚಾನೆಲ್ಗಳದಾವ, ಎಲ್ಲ ಅದಾವ. ಬಟ್ ಇವತ್ತಿನ ದಿವಸ ನಾವು ಬೆಲ್ವಂತರ ಗ್ರಾಮವನ್ನ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್
ಮತ್ತು ಕರಿಬಸವೇಶ್ವರ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಇಲ್ಲಿ ಯಾಕೆ ನಾವು ಬರ್ಬೇಕಾಯ್ತು ಅಂತಂದ್ರ ಬೆಲವಂತ್ರವನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕಾಯ್ತು ಅಂತಂದ್ರೆ ಬೆಲವಂತ್ರ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ತಿಳ್ಕೊಳ್ರಿ. ಬೆಲವಂತ್ರ ಅಂತಂದ್ರೆ ಯಾಕೆ ಬೆಲವಂತ್ರ ಅಂತ ಹೆಸರಿಟ್ರು, ಬೆಲವಂತ್ರದಲ್ಲಿ ಎಂತಹ ಮಹಾತ್ಮರಿದ್ದಾರೆ, ಎಂತಹ ದೇವರಿದ್ದಾರೆ ಅನ್ನೋದನ್ನ ಫಸ್ಟ್ ಎಲ್ಲಾ ಮಕ್ಕಳು ಅರ್ಥೈಸ್ಕೋಬೇಕು. ಇದು ಸಿದ್ದಾರೂಢಪ್ಪ ಅವರ ಸಮಕಾಲೀನ ಕೋರಿ ಅಜ್ಜವರ ಅಂದ್ರೆ ಯಾವಾಗ ಫೋನ್ ಇದಿರ್ಲಿಲ್ಲ, ಎಂತ ಒಂದು ದಿವ್ಯ ದೃಷ್ಟಿ ಜ್ಞಾನವಂತರು. ಇಲ್ಲಿಂದ ಕೋರಿ ಹಬ್ಬಗಳು ಸಿದ್ದಾರೂಢಪ್ಪ ಹೇಳ್ತಿದ್ರು, ಬರೀ ಹಿಂಗ್ ನಡೆಯಕತ್ತಪ್ಪ ಇಂಥವ್ರು ಕಳಿಸ್ತೇನೆ ಅಂತ. ಅದು ಅವ್ರಿಗೆ ಕೇಳಿಸ್ತಿತ್ತು. ಅಂತ ದಿವ್ಯ ದೃಷ್ಟಿ ಉಳ್ಳ ಅಂತರ್ಜ್ಞಾನವುಳ್ಳ ಒಳಗಣ್ಣುಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಜ್ಞಾನ ಯೋಗಿಗಳ ಒಂದು ಬೀಡು. ಇಲ್ಲಿ ಇವತ್ತಿನ ದಿನ ನಾವು ಮೊದಲನೇದಾಗಿ ಬೆಲವಂತರ ಕೋರಿಯಪ್ಪ ಅವರ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತಾ, ವಿದ್ಯಾದೇವತೆ ಆಗಿರ್ತಕ್ಕಂಥ ಸರಸ್ವತಿ ತಾಯಿಯವರ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇಲ್ಲಿರ್ತಕ್ಕಂತಹ ಎಲ್ಲಾ ಗುರು ವೃಂದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಈ ಒಂದು ಗ್ರಾಮದ ಎಲ್ಲ ಗಣ್ಯಮಾನ್ಯರಿಗೂ, ಗುರು ಹಿರಿಯರಿಗೂ, ರೈತ ಬಾಂಧವರಿಗೂ, ತಾಯಂದರಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ನವರು ಇದರದೇ ಆಗಿರ್ತಕ್ಕ ಒಂದು ಪ್ರತ್ಯಕ್ಷ ನಾಡು ದಿನಪತ್ರಿಕೆನೂ ಇದೆ. ಅದರ ಪತ್ರಿಕೆಯನ್ನ ನನಗೆ ನಡೆಸಲಿಕ್ಕೆ ನನ್ನ ಸಂಪಾದಕ ಅಂತ ಯಶೋಧ ಅವರನ್ನ ನೇಮಿಸಿಕೊಂಡಿದ್ದಾರೆ. ಅವ್ರ ಹೆಸರಲ್ಲೇ ಅದು ಅವರೇ ಓನರ್ ಇದ್ದಾರೆ. ನಾನು ಆ ಪತ್ರಿಕೆಯನ್ನ ಸಂಪಾದಕನಾಗಿ ಕೆಲಸ ಮಾಡ್ತೀನಿ. ಹೆಂಗ್ ನಮ್ದು ವಿಜಯ ಕರ್ನಾಟಕ ಇವತ್ತು ರವಿ ಸಾಹೇಬ್ರು ಮ್ಯಾನೇಜರ್ ಅವ್ರು ಬಂದಿದ್ದಾರೋ, ಸಂಪಾದಕರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಬಟ್ ನಮ್ಮದೇ ಕಾರ್ಯಕ್ರಮ ಅಂತ ನಾನು ಬಂದಿದ್ದೀನಿ. ರವಿ ಸರ್ ಬಹಳ ಒಬ್ಬ ಉತ್ತಮವಾದ ವ್ಯಕ್ತಿ. ಅವ್ರ ಹೆಸರು ಕೇಳ್ಕೊಂಡು ಓಡಿ ಬಂದೆ. ನಮ್ಗೆ ಇರ್ಲಿ ಮ್ಯಾನೇಜರ್ ಸಾಹೇಬ್ರು ಎಲ್ಲಿ ಇರ್ತಾರ ಅಂತಂದ್ರೆ ಅವರು ಎಲ್ಲರಿಗೂ ಒಂದು ಒಳ್ಳೇದ್ ಮಾಡಲು ಅವ್ರು ಬಹಳ ಪಾಲ್ಗೊಂಡಿರ್ತಾರೆ. ಅವ್ರ ಹೆಸರು ಕೇಳಿದೆ. ನಾನು ಮಿಸ್ಲಿಕೋಟಿ ಶಾಲೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಈ ಸಲ ಬಂದಿದ್ದೀನಿ. ಅದಕ್ಕಾಗಿ ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕ ನಮಗ ಬೆನ್ನೆಲುಬಾಗಿ ನಮ್ಮ ಒಂದು ಕಂಪನಿ ನಡಿಬೇಕಾದ್ರೆ ಸಾಕಷ್ಟು ಸಹಾಯ ಸಹಕಾರಗಳನ್ನ, ಒಳ್ಳೆಯ ಕಂಪನಿ ನಮ್ದು, ಅಲ್ಲಿ ಏನ ನಾವು ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತೀವಿ ಆ ಕಂಪನಿನ ಚೆಕಪ್ ಮಾಡಿ ನಮಗೆಲ್ಲಾ ಅನುಕೂಲತೆಯನ್ನ ಕಲ್ಪಿಸ್ಕೊಂತ ಬಂದಿರತಕ್ಕಂಥದ್ದು ತೋಟಗಾರಿಕೆ ಕೃಷಿ ಇಲಾಖೆ ನಮಗೆ ಸಾಕಷ್ಟು ಸಹಾಯ ಸಹಕಾರ ಮಾಡಿದಂತ ಇಲಾಖೆ. ಅಲ್ಲಿ ನಮಗ್ ಬಂದಿರತಕ್ಕಂತ ಏನು ನಮ್ಗೆ ಲಾಭಾಂಶ ಐತಿ ಅದು ವಿದ್ಯಾರ್ಥಿಗಳಿಗೆ ಲಭಿಸ್ಲಿ ಅನ್ನುವಂಥದ್ದನ್ನ ಅವ್ರನ್ನ ಇಟ್ಕೊಂಡು ಅವ್ರ ಒಂದು ಇದ್ರಲ್ಲೇ ಮಾಡ್ಬೇಕು ಅಂತ ಅವ್ರನ್ನ ಕರೆದಿದ್ದೇವೆ. ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇವತ್ತಿನ ದಿನ ಎಲ್ಲಾ ಗಣ್ಯಮಾನ್ರು ಇಲ್ಲಿ ನೆರೆದಿರಿ. ಯಾಕೆ ನೆರೆದಿದಾರು, ಯಾಕೆ ಬಂದಿದಾರು ಅನ್ನೋದನ್ನ ವಿದ್ಯಾರ್ಥಿಗಳು ಫಸ್ಟ್ ತಿಳ್ಕೋಬೇಕು. ಇದು ಏನಂತಂದ್ರೆ SSLC ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು. ನಿಮ್ಮ ಜೀವನದ ಮೊದಲನೇ ಮೆಟ್ಟಿಲು. ಇದ್ರೊಳಗೆ ನೀವು ಎಷ್ಟು ಓದಿ ಶ್ರಮ ಪಟ್ಟು ಪರ್ಸೆಂಟೇಜ್ ಮಾಡ್ತೀರಿ, ಎಷ್ಟು ಅಂಕಗಳನ್ನ ಗಳಿಸ್ತೀರಿ, ನಿಮ್ದು ಇದ್ರ ಮೇಲೆ ಭವಿಷ್ಯ ನಿಂತೈತಿ. ಎಲ್ಲಾ ಪರ್ಸೆಂಟೇಜ್ ಮೇಲೆ ಕಾಲ. ಅದಕ್ಕಾಗಿ ಈ ಒಂದು ಸಂಚಿಕೆ ವಿದ್ಯಾರ್ಥಿಗಳಿಗೆ ಏನ್ ಇಟ್ಟಾರ, ಈ ಸಂಚಿಕೆನ ವಿಜಯ ಕರ್ನಾಟಕದವರು ಅದನ್ನ ನಮ್ಮ ಬೆಲವಂತರ ಗ್ರಾಮಕ್ಕೆ ಮುಟ್ಲಿ, ತಲುಪಲಿ, ನಮ್ಮ ವಿದ್ಯಾರ್ಥಿಗಳು ಓದ್ಲಿ, ಹಳ್ಳಿ ಹುಡುಗರು ಮುಂದೆ ಬರಲಿ ಅನ್ನುವಂತ ಉದ್ದೇಶಕ್ಕ ನಮ್ಮ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಮಾಲೀಕರಾಗಿರ್ತಕ್ಕಂತಹ ಬಹಳ ಒಂದು ಸರ್ವಶ್ರೇಷ್ಠ ಗೌರವಾನ್ವಿತ ಧರ್ಮಪತ್ನಿಗಳು ಶ್ರೀಮತಿ ಯಶೋಧ ಗಂಗಯ್ಯ ಹಿರೇಮಠ ಮತ್ತು ಗಂಗಯ್ಯ ಸಿ ಹಿರೇಮಠರವರು ಬಹಳ ಒಂದು ಮುಂದಾಲೋಚನೆ ಮಾಡ್ತಿರ್ತಾರೆ. ಅವ್ರ ಕಂಪನಿ ಒಳಗೆ 10 ಜನ ದುಡಿಯುವಂತ ಹುಡುಗರು ಇವತ್ತ 1000 ಜನರು ತಲುಪಿದೆ. ಬಹಳ ಹೋರಾಟಗಾರರು ಅವ್ರು. ಏನಂತಂದ್ರೆ ನಮಗ ಸಾಕಷ್ಟು ಜನ ಉದ್ಯೋಗ ಹೊಂದ್ಲಿ, ಲಾಭಕ್ಕಾಗಿ ಬಡಿದಾಡಿ ಕಂಪನಿ ಮಾಡ್ತಾ ಇಲ್ಲ. ಇಲ್ಲಿ ಸಾವಿರಾರು ನಿರುದ್ಯೋಗಿಗಳಿಗೆ ನಾವು ಕೆಲಸ ಕೊಡಬೇಕು. ಒಬ್ಬ ಹಳ್ಳಿಯಲ್ಲಿ ಓದಿದಂತ ತಾಯಿ ಇಲ್ಲೇ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಗಂಗಯ್ಯಪ್ಪ ಅವರು ಇಲ್ಲಿ ತಬಕದೊನ್ನಳ್ಳಿ ನಮ್ಮ CF ಪಾಟೀಲ್ರಿಗೆ ಹಳೆಯರಾಗಬೇಕು. ಅಂತ ಹಳ್ಳಿಯಲ್ಲಿ ಓದಿರ್ತಕ್ಕಂಥವ್ರು ಇವತ್ತೊಂದು ದಿವ್ಯ ದೃಷ್ಟಿಯನ್ನ ಇಟ್ಟುಕೊಂಡು ಒಂದು ಬೃಹತ್ ಪ್ರಮಾಣದ ಕಂಪನಿಯನ್ನ ಕಟ್ಟಿ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟು ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಗಳಿಸಿ ಇವತ್ತ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ದಾರಿದೀಪವಾಗಿ ನಿಲ್ತಾ ಇರುವುದು ಬಹಳ ಒಂದು ಸಂತಸದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಕೂಡ ಒಂದು ಸ್ವಂತ ಕಂಪನಿ ಮಾಡುವ ಮಟ್ಟಕ್ಕೆ ಬೆಳಿಬೇಕು, ಸ್ವಂತ ಒಂದು ಉದ್ಯೋಗಕ್ಕ ಹೊಂದ್ಕೊಳ್ಳುವ ಮಟ್ಟಕ್ಕೆ ಬೆಳಿಬೇಕು. ಈಗ ಏನ್ ನೀವು ಪರ್ಸೆಂಟೇಜ್ ಮಾಡ್ತೀರಿ, ನೌಕರಿಯನ್ನ ತೆಗೆದುಕೊಳ್ಳಿಕ್ಕೆ
ಬರೀ ಪರ್ಸೆಂಟೇಜ್ ಮೇಲೆ ಅವಿ ಹೇಳಿದ್ಲು 95 ಅಂತ. 95 ಅದು ನಡೆಯಂಗಿಲ್ಲ. 99ದಿಂದ 100 ಇರಬೇಕು. ಅಂದಾಗ ಮಾತ್ರ ನೀವು ಯಶಸ್ಸನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ವಿಜಯ ಕರ್ನಾಟಕದವರು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಇವತ್ತವರು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಅವರು ತಮಗ್ ಬಂದಂತ ಒಂದು ಲಾಭಾಂಶದಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಕಲ್ಪಿಸಿಕೊಟ್ಟಿದಾರ. ಎಲ್ಲಾ ವಿದ್ಯಾರ್ಥಿಗಳು ಅದ್ರ ಉಪಯೋಗ ತಗೊಳ್ರಿ. ಇಷ್ಟೇ. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ಮ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಉಪಯೋಗ ತಗೊಳ್ರಿ, ಚೆನ್ನಾಗಿ ಓದ್ರಿ. ಮನುಷ್ಯ ನೋಡಮ್ಮ, ಇಲ್ಲಿ ಎಲ್ಲರೂ ತಿಳ್ಕೊಡ್ರಿ. ನೋಡು, ಮೊದಲು ಅಜ್ಞಾನ, ಜ್ಞಾನ, ವಿಜ್ಞಾನ, ತತ್ವಜ್ಞಾನ, ಈ 4 ಜ್ಞಾನಗಳ ಬಗ್ಗೆ ನಾವು ಅರಿವನ್ನ ಇಟ್ಕೋಬೇಕು. ಅಜ್ಞಾನ, ಜ್ಞಾನ, ವಿಜ್ಞಾನ, ತತ್ವಜ್ಞಾನ, ಜಗತ್ತ ಈ 4 ಜ್ಞಾನಗಳ ಮೇಲೆ ನಿಂತತಿ. ಅದೇ ರೀತಿಯಾಗಿ ನಮ್ಮ ಸಂವಿಧಾನವು ಕೂಡ ಈ 4 ಜ್ಞಾನಗಳ ಮೇಲೆ ನಿಂತತಿ. ಇದನ್ನ ಅರ್ಥೈಸಿಕೊಂಡ ಅಂತಹ ಮಹಾತ್ಮರು ಅಂಬೇಡ್ಕರ್ ಅವರು ಅದನ್ನ ಸಂವಿಧಾನವನ್ನು ರಚನೆ ಮಾಡ್ಯಾರ. ಎಲ್ಲ ಓದ್ತಿರ್ಬೇಕು ನೀವು. ಫಸ್ಟ್ ತಂದೆ, ತಾಯಿ, ಗುರು, ಈ 3 ವಸ್ತುಗಳ ಬಗ್ಗೆ ಬಹಳ ತಿಳ್ಕೊಬೇಕು. ನೀವು ಎಲ್ಲೋ ನೋಡಿಲ್ಲ, ಯಾವ ದೇವ್ರನ್ನು ನೋಡಿಲ್ಲ, ಯಾವ ದೇವರನ್ನು ಇಲ್ಲಿವರೆಗೂ ನೋಡಿಲ್ಲ. ನೋಡಿರಿ, ಫೋಟೋ ನೋಡಿರಿ, ಕೋರಿ ಅಪ್ಪಗಳದ ಫೋಟೋ ನೋಡ್ರಿ. ಆದ್ರೆ ಹಿಂದಿನವರು ಅವರೆಲ್ಲ ಇವ್ರ ಅಜ್ಜ ಮುತ್ತಜ್ಜನ ಅಜ್ಜನ್ ನೋಡ್ಯಾರ, ಅವ್ರನ್ನ ದೇವ್ರು ಅಂತ ಅನಿಸ್ಕೊಂಡಾರ ನಮಗ್. ಅದ್ರ ನಿಜವಾಗಿ ಸರಸ್ವತಿ ತಾಯಿ, ಲಕ್ಷ್ಮೀ ತಾಯಿ, ಭೂಮಿ ತಾಯಿ ಏನ್ ನೋಡಿರಿ? ಅವ್ರು ನಿಜವಾಗಿ ಜೀವಂತ ಇದ್ದಿದ್ ನೋಡಿದಿರಿ? ಇಲ್ಲ. ಫಸ್ಟ್ ನೆನ್ಪಿಟ್ಕೊಡ್ರಿ, ನಿಮ್ಮನ್ನ ಹುಟ್ಟಿದಾಗಿನಿಂದನೂ ತಾಯಿ ತಂದೆ ಬಹಳ ಸಂಸ್ಕಾರದಿಂದ ಹಗಲಿ ರಾತ್ರಿ ದುಡಿದು ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿರ್ತಾರೆ. ಅವ್ರ ಮೊದಲ ಗುರುಗಳು ನಿಮಗ. ಅವ್ರ ಪಾದಕ್ಕೆ ದಿನ ನಮಸ್ಕಾರ ಮಾಡಿ ಮುಂಜಾನೆ ಎದ್ದು ಬರುವುದನ್ನು ಕಲಿ. ಇದು ಒಂದನೇದ್ದು. ಶಾಲೆಗೆ ಬಂದ ನಂತರ ಒಂದು ಮೆಟ್ಲು ಹತ್ತಬೇಕಾದ್ರೂ ಕೂಡ ನಮಸ್ಕಾರ ಮಾಡಿ ಬರಬೇಕು. ಅದಿನ್ ತುಳಿಬಾರ್ದು. ಯಾಕಂದ್ರೆ ಅಷ್ಟೇ ಸೌಜನ್ಯವಾಗಿ ಬದುಕಿದ್ರೆ ಮಾತ್ರ ವಿದ್ಯೆ ಒಲಿತೈತಿ. ಸರಸ್ವತಿ ತಾಯಿ ಇದಾಕ. ಅದಕ್ಕೆ ನಾವ್ ಏನೈತಲ್ಲ, ನೀವು ಒಂದು ನೆನಪಿಟ್ಕೊಳ್ರಿ, ನೀವೇನು ಕಾಣೋ ದೇವ್ರು ಇವ್ರು 3 ಗುರು. ಇಲ್ಲಿ ದೇವ್ರವ್ರು, ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಿದವ್ರು, ಓದಿದವ್ರು, ಅವ್ರು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅವ್ರು IAS, IPS, IGPನು ಇನ್ನೊಂದು ಏನೇನೋ ಆಗ್ಯಾರ. ದೊಡ್ಡ ದೊಡ್ಡ ಕಂಪನಿ ಮಾಲಕರು ಏನೇನೋ ಆಗ್ಯಾರ. ಅವ್ರು ಇವತ್ತು ದೇಶಕ್ಕೆ ಅನ್ನನೂ ಹಾಕಕತ್ತಾರ. ಈ 3 ಮಂದಿಗೂ ಗೌರವ ಕೊಟ್ಟವ್ರು. ಈ 3 ಮಂದಿಗೂ ಗೌರವ ಕೊಡ್ಲಿದ್ದವ್ರು ಹಾಳಾಗಿ ಹೋಗ್ಯಾರ. ಇದನ್ನ ನೆನಪಿಟ್ಕೊಡ್ರಿ. 3 ಮಂದಿಗೆ ಯಾರು? ತಂದೆ, ತಾಯಿ, ಗುರು, ಶಿಕ್ಷಕರು. ಅವ್ರಿಗೆ ಬಹಳ ಗೌರವ ಇದೆ. ಈಗ ನಮ್ಮ ಕಲಿಸಿದ ಗುರುಗಳು ಭೇಟಿ ಆದ್ರೆ ನಾವು ಅಲ್ಲೇ ಇಳಿದು ಕಾಲಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತೇವೆ. ಕಾರಣ ಇಷ್ಟೇ, ಗುರುವಿನ ಮುಂದೆ ನಾವೆಲ್ಲ ಸಣ್ಣವರು. ನಮ್ದು ಬೇಕಾದಂತ ಕೆಲಸ ಇಲ್ಲ, ಅವ್ರಿಗೆ 1 ನಿಮಿಷ ಅಥವಾ 5 ನಿಮಿಷ ನಿಂತು ಅವ್ರ ಸಲುವಾಗಿ ನಿಂತು ನಾವು ಗೌರವ ಕೊಟ್ಟು ಮುಂದೆ ಹೋಗುದು ಬಹಳ ಒಳ್ಳೇದು. ಅಲ್ಲಿ ಏನೋ ಒಂದು ಗಂಡಾಂತರ ತಪ್ಪಬಹುದು ಅಥವಾ ಅವ್ರ ಆಶೀರ್ವಾದದಿಂದ ಮುಂದೆ ಒಳ್ಳೇದಾಗ್ಬೋದು. ಎಲ್ಲ ಕಲ್ಕೊಡ್ರಿ. ಸಂಸ್ಕಾರ ಭರಿತವಾಗಿ ಈ ಒಂದು ಒಳ್ಳೆ ಸ್ಕೂಲ್ ಇದೆ. ಇಲ್ಲಿ ಶಿಕ್ಷಕರ ಬಗ್ಗೆ ನಾನು ಕೇಳಿದ್ದೇನೆ. ಬಹಳ ಒಂದು ಅತ್ಯುತ್ತಮವಾದ ಪ್ರೌಢಶಾಲೆ ಇದೆ. ಇಲ್ಲಿ ಗುರು ಹಿರಿಯರು ಬಹಳ ಒಳ್ಳೆಯವರು ಅದಾರ. ಇದು ಒಂದು ಆಧ್ಯಾತ್ಮವಾದ ನಾಡು. ಇಲ್ಲಿ ತಾವೆಲ್ಲ ಚೆನ್ನಾಗಿ ಓದ್ಬೇಕಂತ ನಮ್ದೊಂದು ಆಸೆಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಗಂಗಯ್ಯಪ್ಪಗಳು ಮತ್ತು ಯಶೋದವರು ಈ ಕೆಲಸ ಮಾಡಿರುವುದು ನಮ್ಮ ಸಂತೋಷ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇವತ್ತಿನ ದಿನ ಈ 3 ವಸ್ತುಗಳಿಗೆ ಬಹಳ ಬೆಲೆ ಕೊಡ್ತೇನಂತ ಮೊದಲು ಪ್ರಮಾಣ ಮಾಡ್ಕೊಡ್ರಿ. ಮತ್ತೆ ಇನ್ನೂ ಒಂದು ಲಾಸ್ಟ್ ಹೇಳ್ತೀನಿ, ನೀವು ಏನು ಕೈಯಲ್ಲಿ ಹಿಡಿದಿರ್ತೀರಲ್ಲ ಪುಸ್ತಕ, ಈಗ 5 ದೇವರುಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ತಿಳ್ಕೊಡ್ರಿ. 5 ದೇವರುಗಳು ಮಾತಾಡೋದಿಲ್ಲ, ನೀವು ಅವಕ್ಕೂ ನಿಮ್ಮಲ್ಲಿ ಮಾತಾಡ್ಬೇಕು. ಏನವು? ಪುಸ್ತಕ ಅಂತಂದ್ರೆ ಆಕೆನೇ ಸರಸ್ವತಿ ತಾಯಿ, ಜೀವಂತ ಅದಾಳಪ್ಪ. ಆಕೆ ಮಾತಾಡಿದ್ರೆ ನಿಮ್ಗೆ ಒಳಗಾಲಿಲ್ಲ, ಆದ್ರೆ ನೀವು ಆಕಿಂದ ಮಾತಾಡಿಸಿ ಓದ್ಬೇಕು. 1. 2ನೇದು, ನೀರು ಕುಡಿತೀರಿ, ಅವಳು ಗಂಗಾದೇವಿ. ನೆನಪಿಟ್ಕೊಡ್ರಿ, ಬಹಳ ನೀರಿಗೆ ಮಹತ್ವ ಕೊಡ್ರಿ. ಸರಸ್ವತಿ ತಾಯಿಗೆ ನೀರಿಗೆ. ಇನ್ನ ಲಕ್ಷ್ಮೀ ತಾಯಿ, ನೀವು ಏನ್ ದಿನನಿತ್ಯ ರೊಕ್ಕ ಬಳಸ್ತಿರಲ್ಲ, 1 ರೂಪಾಯಿ, 2 ರೂಪಾಯಿ, 100 ರೂಪಾಯಿ, ಲಕ್ಷ ಗಟ್ಲೆ, ಅದೆಲ್ಲ ಲಕ್ಷ್ಮೀ ತಾಯಿ. ಆಕಿನೂ ಮಾತಾಡೋದಿಲ್ಲ. ಆಕೆ ಮಾತಾಡಿದ್ರೆ ನಮ್ಗೆ ಉಳಗಾಲನೇ ಇಲ್ಲ. ಎದಕ್ ನಾನು ಒಯ್ಯಾಕತ್ತೀಪ ಅಂತ ಕೇಳಿದ್ರ, ಅದಕ್ಕ ಇದು ಲಕ್ಷ್ಮೀ ತಾಯಿ. ಇನ್ನೊಂದು ಭೂಮಿ ತಾಯಿ.
ಆಕಿನ ಆದಿಶಕ್ತಿ ತಾಯಿ. ಈ ಭೂಮಿ ಮೇಲೆ ನಾವು ಅಡ್ಡಾಡ್ಲಿಲ್ಲ ಅಂದ್ರೆ ಯಾರು ಇರಂಗಿಲ್ಲ ಇಲ್ಲಿ. ಆಕಿ ಹಿಂಗೇನಾರ ಮಾಡಿ ಬಾಯಿ ಬಿಟ್ರ ಎಲ್ಲಾರು ಒಳಗ್ ಆಕಿಗೆ ಬಹಳ ಮಹತ್ವ ಕೊಡ್ರಿ. ಇನ್ನ ಅನ್ನಪೂರ್ಣೇಶ್ವರಿ, ಒಂದ್ ಅಗಳ ಅನ್ನಕ್ಕೂ ಕೂಡ ಬಹಳ ಮಹತ್ವ ಕೊಡ್ರಿ. ಊಟ ಮಾಡುವಂತ ಒಂದ್ ಅನ್ನದ ಅಗಳು ಆಕಿನ ಅನ್ನಪೂರ್ಣೇಶ್ವರಿ. ಆಕೆ ಮಾತಾಡಿದ್ರು ನಾವು ಊಟ ಮಾಡಂಗಿಲ್ಲ. ಯಾಕಂದ್ರ ನಾವು ಒಳ್ಳೇದು ಮಾಡಿದ್ರನ ಆಕೆ ಒಳಗ್ ಹೋಗಾಕ್ ವಿಚಾರ ಮಾಡ್ತಾಳ. ನಾವು ಕೆಟ್ಟದ್ದು ಮಾಡ್ತಿರ್ತೇವೆ, ಒಳ್ಳೇದು ಮಾಡ್ತಿರ್ತೀವಿ. ಅದಕ್ಕ ದಯವಿಟ್ಟು ಈ 5 ದೇವತೆಗಳು ನಿರ್ಜೀವ ರೂಪದೊಳಗೆ ನಿಮ್ಮ ಕಣ್ಣಿಗೆ ಕಾಣ್ತಾವ. ಯಾರು ನೀವು ಜೀವಂತ ನೋಡಿಲ್ಲ. ಈ ಭೂಮಿ ತಾಯಿಗೆ ಪ್ರತಿಯೊಂದಕ್ಕೂ ಬೆಲೆ ಕೊಡುವುದನ್ನ ಕಲೀರಿ. ತಂದೆ ತಾಯಿ ಗುರುವಿಗೆ ಬೆಲೆ ಕೊಡುವುದನ್ನ ಕಲೀರಿ. ಇವಕ್ಕೆಲ್ಲಾ ಬೆಲೆ ಕೊಟ್ಟವರು ಇವತ್ತು ದೊಡ್ಡ ಉನ್ನತ ಮಟ್ಟದಲ್ಲಿ ಬೆಳೆದು ಇದು ಮಾಡಿದ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಇವತ್ತ ನೋಡ್ರಿ, ಮೋದಿಜಿಯವರು ಆ ಪ್ರಧಾನಿ ಆಗ್ಬೇಕಾದ್ರೆ ಹಂಗಾಗಿಲ್ಲ. ಈ ಎಲ್ಲಾ ಜ್ಞಾನದ ಭಂಡಾರ ಅವರು. ಅದಕ್ಕ ಸುಮ್ಮನೆ ದೊಡ್ಡ ಸ್ಥಾನ ಸಿಗುದಿಲ್ಲ, ಕಷ್ಟಪಡ್ರಿ. ಈ ಸ್ಕೂಲ್ ನಲ್ಲಿ ಇರ್ತಕ್ಕಂಥವ್ರು ಒಂದು ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಆಗ್ಬೇಕನ್ನೋದು ನಮ್ಮ ಆಸೆ ಐತಿ. ಇದಷ್ಟ ಅಲ್ಲ, ಇನ್ನೂ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಸೇವೆಯನ್ನ ನಮ್ಮ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ನಿಂದ, ಇದು ಒಂದು ಸ್ಕೂಲ್ ಅಲ್ಲ, ಎಲ್ಲಾ ಸ್ಕೂಲ್ಗಳಿಗೂ ಮಾಡುವಂತ ನಿಟ್ಟಿನಲ್ಲಿ ನಾನು ರವಿ ಸರ್ಗೆ ನಾವು ನೀವು ಕೂಡ ಹೋರಾಟ ಮಾಡೋಣ. ಎಲ್ಲಾ ಮಕ್ಕಳನ್ನ ಚೆನ್ನಾಗಿ ಓದಿಸೋಣ. ಅವ್ರ ಪಾಲಕರಿಗೆ, ಗುರು ಹಿರಿಯರಿಗೆ ಬೇಕಾಕೊಂಡು ನಾವು ಮಕ್ಕಳನ್ನ, ನಮ್ಮ ತಾಲೂಕು ಅಷ್ಟೇ ಇಲ್ಲ, ನಮ್ಮ ಧಾರವಾಡ ಜಿಲ್ಲೆಯ ಅಷ್ಟು ಮಕ್ಕಳು ಕರ್ನಾಟಕದಲ್ಲಿ ಏನಪ್ಪಾ ಧಾರವಾಡ ಮಕ್ಕಳು ಅಂತ ನಾವು ಅನ್ನಿಸುವಲ್ಲಿ ನಿರಂತರ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನನ್ನ ಒಂದು ಮಾತನ್ನು ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಕಳೆದ ಸಾಲಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂತ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದಂತ ಕುಮಾರಿ ಲಕ್ಷ್ಮೀ ನೆನಕಿ, ಕುಮಾರ ವಿಜಯ್ ಬಾರ್ಕೇರ್ ಹಾಗೂ ಮಿಸ್ರಿಕೋಟೆ ಶಾಲೆಯ ಶಿವಪ್ಪಣ್ಣ ಜಿಗಳೂರು, ಆ ಶಾಲೆಯ 2 ಮಕ್ಕಳು ಅನು ಬಿದರಗಡ್ಡಿ ಹಾಗೂ ಅನ್ನಪೂರ್ಣ ಕೌಲ್ಗೇರಿ. ಈ ವಿದ್ಯಾರ್ಥಿಗಳಿಗೆ ಶ್ರೀಮತಿ ಯಶೋಧ ಹಿರೇಮಠ್ ಮೇಡಮ್ ಅವರು, ಮಾಲಕರು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಅವರು ಪ್ರತಿಭಾ ಪುರಸ್ಕಾರವನ್ನ ನೀಡಲಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಕಡೆ ಬರಬೇಕು. ವರ್ಷ ನಾವು ಈ ಕಾರ್ಯಕ್ರಮ ಮಿಶ್ರಿಕೋಟೆ ಸ್ಕೂಲ್ ಅಲ್ಲಿ ಮಾಡಿದ್ವಿ ಅಂತ ನಾವು ಹೇಳಿದ್ವಿ. ಗಂಗಯ್ಯ ಸರ್ ಅಲ್ಲಿ ಹೋದಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಯಾವ ವಿದ್ಯಾರ್ಥಿಗಳು ಈ ಆ ಶಾಲೆಯಲ್ಲಿ ಫಸ್ಟ್ ಸೆಕೆಂಡ್ ರ್ಯಾಂಕ್ ಬರ್ತಾರೆ ಅವ್ರು ನಮ್ ಕಡೆ ಕಂಪನಿ ಕಡೆಯಿಂದ ಏನಾದ್ರು ಅವ್ರ ಎಜುಕೇಶನ್ ಸಲುವಾಗಿ ಸಹಾಯ ಮಾಡ್ತೀವಿ ಅಂತ ಹೇಳಿ. ಅದೇ ರೀತಿ ಅವ್ರ ಮಾತಿನ ಪ್ರಕಾರ ಅವರು ಈ ವರ್ಷ ಇಲ್ಲಿ ಮಾಡಿದ್ರು ಆ ವಿದ್ಯಾರ್ಥಿನ ಕರೆಸಿ ಅವ್ರಿಗೆ ಅವ್ರ ಕಡೆಯಿಂದ ಮಾತು ಕೊಟ್ಟಂತ ನಡೆಸ್ಕೊಡ್ತಾರೆ. ಮೊದಲು ಮಹಾಲಕ್ಷ್ಮಿ ಮಾಡಂತ ಗಂಗಯ್ಯ ಹಿರೇಮಠ್ ಸರ್ ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಜ್ವರ ಚಪ್ಪಾಳೆ. ಅದೇ ರೀತಿ ಅವ್ರ ಪರವಾಗಿ ನಾನು ಹೇಳ್ತೀನಿ, ಮುಂದಿನ ವರ್ಷ ಈ ಶಾಲೆಯಲ್ಲಿ 2 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ಸ್ ಬರ್ತಾರೆ, ಅವ್ರಿಗೂ ಅವರು ಮುಂದಿನ ವರ್ಷ ಅವರ ಮುಂದಿನ ಹೈಯರ್ ಎಜುಕೇಶನ್ಗೆ ಧನ ಸಹಾಯ ಮಾಡ್ತಾರೆ. ಅವ್ರ ಪರವಾಗಿ ನಾನ್ ಮಾತು ಕೊಡ್ತಾ ಇದ್ದೀನಿ. ಮಿಶ್ರಿಕೋಟೆ ಶಾಲೆಯ ಅನು ಬಿದರಗಡ್ಡಿ 7%, 97%. ಮತ್ತೊಬ್ಬ ವಿದ್ಯಾರ್ಥಿನಿ ಅನ್ನಪೂರ್ಣ ಕೌಜಲ್ಗೇರಿ 94%, 94%. ಇವರು ವಿಜಯ ಕರ್ನಾಟಕ ಪತ್ರಿಕೆ ಸದುಪಯೋಗ ಪಡಿಸ್ಕೊಂಡು ಹೆಚ್ಚಿನ ಅಂಕ ಗಳಿಸ್ತಾರೆ. ನೀವು ಪಡಿಸ್ಕೊಂಡ್ರೆ ಮುಂದಿನ ವರ್ಷ ನಿಮ್ಗೆ ಪ್ರೈಸ್ ಸಿಗ್ತದೆ. ಮೇಡಮ್ ಬರ್ರಿ ಮೇಡಮ್. ಮುಂದಿನ ವರ್ಷ ನೀವು ಚೆಕ್ ತಗೊಳ್ಬೇಕು. ಯಾರಿಗೆ ಕಾನ್ಫಿಡೆನ್ಸ್ ಇದೆ ಇವಾಗಲೇ ಅಕೌಂಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಜೋರ ಚಪ್ಪಳೆ ಬರ್ಬೇಕು ಎಲ್ಲ. ಮೇಡಮ್ ಪರ್ಸೆಂಟೇಜ್ ಎಷ್ಟು ಅವ್ರದ್ದು 92, 93. ನೋಡಿ, ನಿಮ್ದ ಶಾಲೆಯಲ್ಲಿ ಕಲ್ತಂತ ಹೋದ ವರ್ಷ ನಿಮ್ಮ ಶಾಲೆಯಲ್ಲ ಕಲ್ತಂತ ವಿದ್ಯಾರ್ಥಿಗಳು
ಒಂದು 93%, ಅವ್ರದ್ದು 92 ಅಲ್ಲ? ಅವಳು 92 ಒಂದು 92 93% ಮಾಡ್ಯಾರ. ಈ ವರ್ಷ ನೀವು ಇದನ್ನ ರೆಕಾರ್ಡ್ ಬ್ರೇಕ್ ಮಾಡ್ಬೇಕ. ಒಬ್ರಿಗೆ ಮಾಡಬೇಕು. ಬ್ರೇಕ್ ಮಾಡ್ತೀರಾ ಇಲ್ಲ? ಹಾನ್ರಿ ಅಂತ ಸ್ಲೋ ಹೇಳಿದ್ರೆ ನಂಗೇನೋ ಡೌಟ್ ಬರ್ತದೆ. ಮಾಡ್ತೀರಾ ಇಲ್ಲ? ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳನ್ನು ತಿಳಿಸುತ್ತಾ, ನಿಮ್ಗೆಲ್ಲ ಪ್ರತಿಭಾ ಪುರಸ್ಕಾರವನ್ನ ಮಾಡಿದಂತ ಶ್ರೀಮತಿ ಯಶೋಧಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ, ಅದನ್ನು ಅವರು ಸ್ವೀಕರಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಶಾಲೆಗೆ ವಿದ್ಯಾರ್ಥಿ ಸಂಚಿಕೆಯನ್ನು ಕೊಟ್ಟಂತ ರವಿ ಸರ್ ಸಹಿತ ನಮ್ಮ ಸಣ್ಣ ಕಾಣಿಕೆಯನ್ನ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಅದಕ್ಕೆ ನಮ್ಮ ದಿಂಗೋಜಿ ಸರ್ ಹಾಗೂ ರತ್ನಾವಕ ಕೋಲ್ಗೇರಿ ಅವರು ಹಾಗೂ SDMC ಅವರು ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ನೀನ ಹೋಗಿ ಕೊಟ್ಟು ಬಂದ ಒಂದು ಹೂ ಕೊಟ್ಟು ಬಂದ. ಹನುಮಂತು, ನಮ್ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋ ತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಮ್ಯಾನೇಜರ್ ರವಿ ಸರ್ ಅವರು ದಯವಿಟ್ಟು ನಮ್ಮ ಚಿಕ್ಕ ಒಂದು ಸನ್ಮಾನವನ್ನ ಸ್ವೀಕರಿಸ್ಕೋಬೇಕು ಅಂತ ನಮ್ಮ SDMC ಅವರಲ್ಲಿ ಹಾಗೂ ಶರೀಫ್ ಅರ್ಜನ್ ಅವರು CRP ಅವರಿಗೆ ಅಲ್ಲಿ ಕೇಳ್ಕೊಳ್ತೀವಿ. ಶ್ರೀಮತಿ ಯಶೋಧಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಒಂದು ಸಣ್ಣ ಮನವಿ. ನಮ್ದು ಸರ್ಕಾರಿ ಶಾಲೆ ಆಗಿರುವ ಕಾರಣಕ್ಕಾಗಿ ಸಾಕಷ್ಟು ಅನುದಾನಗಳು ಶಾಲೆಗಳಿಗೆ ಬರ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಸಾಧ್ಯವಾದ್ರೆ ನಮ್ಮ ಶಾಲೆಗೆ ಒಂದು UPS ಅಥವಾ ಒಂದು ಲ್ಯಾಪ್ಟಾಪ್ ಅನ್ನ ಸಾಧ್ಯ ಆದ್ರೆ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಶಾಲಾ ಶಿಕ್ಷಕರ ಪರವಾಗಿ, SDMC ಅವರ ಪರವಾಗಿ ನಿಮ್ಮಲ್ಲಿ ಒಂದು ಸಣ್ಣ ಮನವಿಯನ್ನು ಮಾಡ್ಕೊಳ್ತೀವಿ. ಹಾಗೆ ನಮ್ಮ SDMCಯ ಅತ್ಯಂತ ಉತ್ಸಾಹಿ ಭರಿತವಾದಂತಹ ಮಾತುಗಳನ್ನಾಡುವಂತಹ ಶ್ರೀಮತಿ ರತ್ನವಕ್ಕ ಕೌಲ್ಗಿರಿ ಅವರು ನಿಮ್ಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು, ಈ ಅವಶ್ಯಕತೆ ಇದೆ. ಈ ವಿದ್ಯಾರ್ಥಿ ಸಂಚಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ಗುರುಗಳಿಗೂ ನಮಸ್ಕರಿಸುತ್ತಾ ಹಾಗೂ ಮುದ್ದ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಮುಖ್ಯವಾದ ಘಟ್ಟ. ಇದು ವಿಜಯ ಕರ್ನಾಟಕ, ಇದು ಎಲ್ಲರಿಗೂ ಪ್ರತಿ ಮಕ್ಕಳಿಗೂ ಮುಡಿಸುವಂತ ಈ ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಸಂತೋಷದ ವಿಷಯ. ಅದಕ್ಕಾಗಿ ನಮ್ಮ SDMC ಅವರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ನಮ್ಮ ಶಾಲೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮ ನಮಗೆ ಏನ್ ತಂದು ಕೊಡ್ತದ, ನಮಗ ಹಾಗೂ ಶಿಕ್ಷಕರಿಗೆ ಹೆಚ್ಚಿನ ಒಂದು ನಮಗ ಏನ ಜವಾಬ್ದಾರಿ ಕೆಲಸವನ್ನ ನೀಡ್ತೀವತ್ತ. ಯಾಕಂದ್ರೆ ನಮ್ಮ ಮೊದಲ ಇಷ್ಟ ಕಾಂಪಿಟಿಷನ್ ಇದ್ದಿದ್ದಿಲ್ಲ. ಎಲ್ಲ ಮಕ್ಕಳಿಗೆ ಹೇಳಿದ್ರೆ ನಾವು 99 ಮಾಡ್ರಿ, 97 ಮಾಡ್ರಿ ಓದೆ ಅಂತೇಳಿ. ಇದನ್ನ ಕೇಳಿ ಇಲ್ಲೇ ಬಿಡ್ಬೇಡ್ರಿ. ಯಾಕಂದ್ರೆ ನಮ್ಗೆ ಇಂತ ವೇದಿಕೆ ರೂಪಿಸ್ಕೊಂಡು ನಮಗೆ ಎಲ್ಲರಿಗೂ ಇಷ್ಟು ನಿಮ್ಮ ಮಕ್ಕಳಿಗೆ ಬೋಧನೆ ಹೇಳಿ ಅವ್ರು ಫ್ರೀ ಆಗಿ, ಯಾಕ ಸಾಕಷ್ಟು ಇದ್ರು ಕೊಡು ಮನಸ್ಸಿರುವುದಿಲ್ಲ.
ಅಂತದವ್ರಿಗೆ ಎಷ್ಟು ಮಕ್ಕಳಿಗೆ ಸಹಾಯ ಮಾಡ್ತಾರ ಅಂದ್ರೆ ನಮಗೆ ತುಂಬಾ ಸಂತೋಷದ ವಿಷಯ. ಅದಕ್ಕಾಗಿ ನಾವು ಮಕ್ಕಳೆಲ್ಲರೂ ಇದನ್ನ ಕಾಂಪಿಟೇಷನ್ ಅಂತ ತಗೊಂಡು ಇದನ್ನ ಉಪಯೋಗ ಪಡಿಸ್ಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ನನಗ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ನೀವೆಲ್ಲ ನಾ ಜಾಸ್ತಿ ಮಾತಾಡೋದಿಲ್ಲ. ಒಂದೇ ಒಂದ್ ನಾ ಯಾವ್ದೇ ಸ್ಕೂಲಿಗೆ ಹೋದ್ರು ಒಂದು ಹೇಳ್ತೀನಿ. ನೀವೆಲ್ಲ ಈಗ ನೋಡಿರ್ತೀರಿ, ನಿಮ್ಗೆ ಒಂದು ಇವೆಂಟ್ ಅಲ್ಲಿ ಮುಖೇಶ್ ಅಂಬಾನಿ ಗೊತ್ತಲ್ಲ, ಮುಖೇಶ್ ಅಂಬಾನಿ ಎಲ್ಲರಿಗೂ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಜಿ ಇನ್ ಯುವರ್ ಲೈಫ್ ಅಂತ. ಯಾವುದು ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಜಿ ಇನ್ ಲೈಫ್? ಜಿ. ಅವ್ರದ್ದು ಏನ್ ಮೇನ್ ಬಿಸ್ನೆಸ್ ಏನು ಅವ್ರದ್ದು? ಜಿಯೋ ಒಳಗೆ ಏನ್ ಬರ್ತೈತ್ರಿ? 3G 4G 5G. ನೀವೆಲ್ಲ ಅನ್ಬೋದು 5G 10G ಅದೇ ಇಂಪಾರ್ಟೆಂಟ್ ಅಂತ ಹೇಳಿ. ಬಟ್ ಅವ್ರು ಹೇಳಿದಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಜಿ ಇನ್ ಮೈ ಲೈಫ್ ಇಸ್ 3G. ಯಾವುದು? ಮಾತಾಜಿ, ಪಿತಾಜಿ ಅಂಡ್ ಗುರುಜಿ ಅಂತಂದು. ಮೋಸ್ಟ್ ಇಂಪಾರ್ಟೆಂಟ್ ಜಿ ಇನ್ ಮೈ ಲೈಫ್ ಅಂದ್ರೆ ಏನ್ ಹೇಳಿದ್ರು ಅವರು? ಮಾತಾಜಿ, ಪಿತಾಜಿ, ಗುರುಜಿ. ಅದಕ್ಕೆ ಇನ್ ಎವ್ರಿಬಡೀಸ್ ಲೈಫ್ ಮಾತಾಜಿ, ಪಿತಾಜಿ ಅಂಡ್ ಗುರುಜಿ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಜಿ. ಅದು 3G ಬರ್ಬೋದು, 5G 10G, ನೀವು 50 ವರ್ಷದ ಒಳಗೆ 100G ಬರ್ಬೋದು. ಆದ್ರೆ ನೆವರ್ ಫಾರ್ಗೆಟ್ 3Gs ಅಂತ ಮುಖೇಶ್ ಅಂಬಾನಿನೇ ಹೇಳಿದ್ರು. ಅದನ್ನ ಎಲ್ಲಾ ಸ್ಕೂಲಲ್ಲೂ ಹೋದಾಗ ಹೇಳ್ತೀನಿ. ಅದಕ್ಕೆ ವಿದ್ಯಾರ್ಥಿಗಳು ನೀವು ಏನೇ ಆಗ್ಲಿ, ನೀವು ಬಿಸ್ನೆಸ್ ಮ್ಯಾನ್ ಆಗ್ಲಿ, ಎಜುಕೇಶನ್ ಆಗ್ಲಿ, ಆಫೀಸರ್ ಆಗ್ಲಿ, ಏನೇ ಮಾಡ್ಲಿ, ಆದ್ರೆ ಈ 3Gನ ಯಾವತ್ತು ಮರಿಬೇಡ್ರಿ. ಯಾಕಂದ್ರೆ ಯಾವುದೇ ತಂದೆ ತಾಯಿ ಅಥವಾ ಶಿಕ್ಷಕರು ಯಾವುದೇ ವಿದ್ಯಾರ್ಥಿಗಳಿಗೆ ಮತ್ತೆ ಮಕ್ಕಳಿಗೆ ಕೆಟ್ಟಾಗಲಿ ಅಂತ ಯಾರು ಬಯಸಲ್ಲ. ಅದಕ್ಕೆ ಎಲ್ಲರೂ ನೀವು ಸಂಸ್ಕಾರ ಇಂಪಾರ್ಟೆಂಟ್. ನೀವು 95 ಮಾಡ್ರಿ, 100 ಮಾಡ್ರಿ, 75 ಮಾಡ್ರಿ. ನೀವು ಬಿಸ್ನೆಸ್ ಮ್ಯಾನ್ ಆಗ್ರಿ, ಪೊಲಿಟಿಷಿಯನ್ ಆಗ್ರಿ, ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಆಗ್ರಿ, ಏನೇ ಆಗ್ಲಿ, ಆದ್ರೆ ನಿಮ್ಮ ಸಂಸ್ಕಾರ ಮತ್ತು ಈ 3Gನ ಯಾವತ್ತು ಜೀವನದಲ್ಲಿ ಮರಿಬೇಡಿ. ಎಸ್, ಥ್ಯಾಂಕ್ ಯು. ಶ್ರೀಮತಿ ರತ್ನಾವಕ ಕೌಲ್ಗೇರಿ ಅವರು ನಮ್ಮ ಶಾಲೆ ಬಗ್ಗೆ, ಶೈಕ್ಷಣಿಕ ಕಾಳಜಿ ಬಗ್ಗೆ, ಅವರ ಸೇವೆ ಸಣ್ಣದಾದ್ರೂ ಸಹಿತ ಸುಮಾರು ಈ ಶಾಲೆ ಪ್ರಾರಂಭವಾಗಿ 15 ವರ್ಷಗಳಾಯಿತು. ನಿರಂತರವಾಗಿ 15 ವರ್ಷಗಳಿಂದ ಶಾಲಾ ಮಕ್ಕಳಿಗೆ ತಮ್ಮ ಕೈಲಾದಷ್ಟು ನೋಟ್ಬುಕ್ಗಳನ್ನು ಕೊಡಿಸ್ತಾರೆ, ಪೆನ್ಗಳನ್ನು ಕೊಡಿಸ್ತಾರೆ. ಸತತವಾಗಿ 2 ವರ್ಷಗಳ ಕಾಲ ನಮ್ಮ ಶಾಲೆಗೆ ದಿನಪತ್ರಿಕೆಗಳನ್ನ ಪೂರೈಸಿದ್ದಾರೆ. ಯಾಕಂದ್ರೆ ಈ ಊರಲ್ಲಿ ದಿನಪತ್ರಿಕೆಗಳು ಬರ್ತಿರ್ಲಿಲ್ಲ. ಶಾಲಾ ಮಕ್ಕಳಿಗೆ ಓದ್ಲಿಕ್ಕೆ ಅನುಕೂಲ ಆಗ್ಲಿ ಅಂತೇಳಿ 2 ವರ್ಷಗಳ ಕಾಲ ದಿನಪತ್ರಿಕೆಗಳನ್ನ ಒದಗಿಸಿದ್ದಾರೆ. ಯಾಕಂದ್ರೆ ಒಬ್ಬ ಮಹಿಳೆ ಹಳ್ಳಿಗಳಲ್ಲಿ ಸಮಾಜ ಸುಧಾರಣಾ ಕೆಲಸಗಳನ್ನ ನಾನು ಮಾಡ್ತಾ ಇದ್ದಾರೆ. ಗುಂಪು ಸಹಸಹಾಯ ಸಂಘಗಳನ್ನ ರಚಿಸಿಕೊಂಡು ಸಾದಷ್ಟು ಮಟ್ಟಿಗೆ ಸಾಮಾಜಿಕ ಅಸ್ಪೃಶ್ಯತೆಗಳನ್ನ ತೊಡೆದು ಹಾಕುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅಂತ ರತ್ನಾವಕ್ಕ ಕೌಲ್ಗೇರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ BO ಆಫೀಸಿನ ಅತ್ಯಂತ ಉತ್ಸಾಹಿ ಕೆಲಸಗಾರರಂತ ಅಧಿಕಾರಿಯಾದಂತಹ ನಿಂಗೋಜಿ ಗುರುಗಳು ಈ ಕಾರ್ಯಕ್ರಮ ಉದ್ದೇಶಿಸಿ 1-2 ಮಾತುಗಳನ್ನ ಮಾತಾಡಬೇಕು ಅಂತ ಕೇಳ್ಕೊಂಡು. ಈ ಒಂದು ಬಹುತೇಕ ವಿಜಯ ಕರ್ನಾಟಕದ ವತಿಯಿಂದ SSLC ಮಕ್ಕಳಿಗೆ ಅನುಕೂಲವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತಹ ಇಂಪ್ಲಿಮೆಂಟ್ಸ್ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಗ್ರೂಪ್ ಸಂಸ್ಥೆಯವರು ಉಚಿತವಾಗಿ ನಿಮಗೆ ಇವತ್ತು ಕೊಡುವಂತ ಕೆಲಸ ಬಹಳಷ್ಟು ಮಾಡಿದ್ದಾರೆ. ಇದು SSLCಗೆ ಪೂರಕವಾದ ಕೆಲಸ ಇದೆ. ನಾನು ಒಬ್ಬ SSLC ಈ ತಾಲೂಕು ನೋಡಲಾಗಿ ನನಗೆ ಖುಷಿ ಅನ್ನಿಸ್ತದೆ. ಇದೊಂದು ಕೆಲಸ ಮಾಡ್ತಾ ಇರೋದು, ನಮ್ಮ ಮಕ್ಕಳು ಇದರ ಉಪಯೋಗನ ಎಷ್ಟರ ಮಟ್ಟಿಗೆ ಪಡ್ಕೊಳ್ತಾರೆ ಅದು ಬಹಳ ಮುಖ್ಯ. ಜೊತೆಗೆ ನನಗೆ ಇನ್ನೊಂದು ಖುಷಿ ಏನಂತಂದ್ರೆ, ಈ ಭಾಗದ SDMC ರತ್ನಕ್ಕ ಕೌಲ್ಗೇರಿ ಅವರು ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಅವ್ರ ಮಾತು ಬಹಳ ಇಷ್ಟ ಆಯ್ತು. ಅವ್ರು ಮಾತಾಡಿದಂತ ರೀತಿ ಬಹಳ ಇಷ್ಟ ಆಯ್ತು ನನಗೆ. ನಮ್ಮ ಮಕ್ಕಳಿಗೆ ಬಂದು ವೇದಿಕೆ ಮೇಲೆ ಬಂದು ಮಾತಾಡ್ರಿ ಅಂತ ಹೇಳಿದ್ರೆ ಬಹಳಷ್ಟು ಈ ರೀತಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಮಾತಾಡುವಂತ ಕಲಿಯನ್ನು ಕಲಿಬೇಕು. ಯಾಕಂದ್ರೆ ನಾವ್ ಯಾವಾಗ್ಲೂ ನಮ್ಗೇನು ಗೊತ್ತಿದೆ ಏನ್ ಗೊತ್ತಿಲ್ಲ ಅಂತ ನೀವು ಹೇಳೋದನ್ನ ಕಲ್ತ್ರೆ ಅಷ್ಟೇ ಪರ್ಸೆಂಟೇಜ್ ಬರ್ತದೆ. ನನ್ಗೆ ಗೊತ್ತಿಲ್ಲ ಏನೋ ಮಾಸ್ಟರ್ ಬೈತಾರೆ, ಟೀಚರ್ ಬೈತಾರೆ ಅಂತ ಹೇಳ್ಕೊಂಡು ಹಿಂದೆ ಕುತ್ಕೊಂಡ್ರೆ ನಿಮ್ದು ಯಾವುದೇ ಡೌಟ್ಸ್ ಕ್ಲಿಯರ್ ಆಗಂಗಿಲ್ಲ. ಹಾಗಾಗಿ ಈ ವರ್ಷ ಬಹುತೇಕ 2025-26ನೇ ಸಾಲಿನಲ್ಲಿ ಇಡೀ ತಾಲೂಕಿಗೆ 60 ಮಕ್ಕಳು ಮಾತ್ರ ಫೇಲ್ ಆದ. ನಮ್ದು 97.64 ರಿಸಲ್ಟ್ ಬಂತು ಹೆಚ್ಚು ಕಡಿಮೆ. ಇಡೀ ಜಿಲ್ಲೆಗೆ 2ನೇ ಸ್ಥಾನವನ್ನು ಪಡ್ಕೊಂಡಿದ್ವಿ.
ಈಗ ಬಹುತೇಕ ಎಲ್ಲಾ ಶಾಲೆಗಳಲ್ಲೂ ಸಹಿತ 90 ಮೇಲೆ ರಿಸಲ್ಟ್ ಬಂದಿದೆ. ನಮಗೆ ಅದು ಅಷ್ಟು ಖುಷಿ ಕೊಟ್ಟಿಲ್ಲ. ಸುಮಾರು 16 ಶಾಲೆಗಳು 100% ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ತಾಲೂಕಿನ 16 ಶಾಲೆಗಳು. ಇನ್ನೂ ಬಲವಂತರ ಶಾಲೆ ಅನ್ನೋದು ಆಗ್ಬೇಕಾಗಿತ್ತು. ಇಲ್ಲಿ ಒಂದು 7-8 ಮಕ್ಕಳು ಫೇಲ್ ಆಗಿದ್ದಾರೆ ಬಹುತೇಕ. ಒಂದೇ ಒಂದು ಅದು ಪಾಸ್ ಆಗಿದ್ದಾರೆ ಅಂತ. ಹಾಗಾಗಿ ತಾವುಗಳು ಸಹಿತ ಈಗ ನನಗೆ ಈ ವೇದಿಕೆ ಮೂಲಕ ತಮಗೆಲ್ಲ ಹೇಳ್ಕೊಡೋದೇನಂದ್ರೆ, ಬಹುತೇಕ ನಾನು ಪ್ರತಿ ಸಾರಿ ಬಂದಾಗ ಸಹಿತ ಹೇಳ್ತಿರ್ತೀನಿ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಹೊಲ್ದಾಗ ದುಡಿತಾರೆ. ಈಗ ಮಳೆ ಬಂದಿಲ್ಲ, ಬೆಳೆ ಬರಲ್ಲ. ಮಕ್ಕಳೇ ಎಷ್ಟು ಕಷ್ಟ ಅನುಭವಿಸ್ತಾರೆ. ಬೀಜ ಗೊಬ್ಬರ ಎಲ್ಲ ಸಹಿತ ತಮ್ಮ ಶ್ರಮ ಹಾಕಿದ್ರು ಸಹಿತ ಬೆಳೆ ಬರಲ್ಲ, ಕಷ್ಟಪಡ್ತಾರೆ. ಆದ್ರೆ ಇವು ಯಾವ ಶ್ರಮ ಇಲ್ಲದೆ ದುಡಿಯುವಂತ ಕೆಲಸ ಯಾವ್ದಪ್ಪ ಅಂದ್ರೆ ಓದು. ಯಾವ ತರ ಅಂತ ಹೇಳ್ಬಿಡ್ತೀನಿ ಈಗಲೇ ನಿಮಗೆ. ಈಗ SSLC ನೀವು ಅಕಸ್ಮಾತ್ ಈ ವರ್ಷ 625 ತೆಗಿಲಿಕ್ಕೆ ಇವತ್ತಿಂದನೇ ಟಾರ್ಗೆಟ್ ಹಾಕಿದ್ರಿ ಅಂತಂದ್ರೆ ನೀವೇನಪ್ಪಾ ಅಂತಂದ್ರೆ ಸುಮಾರು ಅಪ್ರಾಕ್ಸಿಮೇಟ್ ಅಂದಾಜು 10 ಲಕ್ಷ ರೂಪಾಯಿ ದುಡ್ದಂಗ ನೀವು. ಯಾವ ತರ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬಹುತೇಕ ನೀವು 625 ತೆಗೆದ್ರೆ ನಿಮಗೆ ಯಾವುದೇ ಕಾಲೇಜಿಗೆ ಹೋದ್ರೂ ಸಹಿತ, ಸೈನ್ಸ್ ಕಾಲೇಜ್ ಎಂತ ಟಾಪ್ ಕಾಲೇಜ್ ಅಂತ ಹೋದ್ರೂ ಸಹಿತ 2 ರಿಂದ 2.5 ಲಕ್ಷ ರೂಪಾಯಿ ನಿಮಗೆ ಫೀಸ್ ಇದೆ. ನಿಮ್ಮನ್ನ ಉಚಿತವಾಗಿ ಫ್ರೀ ಅಡ್ಮಿಷನ್ ಕೊಡ್ತಾರೆ. ಅಲ್ಲಿ 2.5 ಲಕ್ಷ ರೂಪಾಯಿ ಉಳಿತು. ಸರ್ಕಾರದಿಂದ ನಿಮಗೆ ಟಾಪರ್ಸ್ ಅಂತ 625 ತೆಗೆದ್ರೆ ಸರ್ಕಾರದಿಂದ 50,000 ರೂಪಾಯಿ ಬರ್ತದೆ. ಜೊತೆಗೆ ಈ ಭಾಗದ ಶಾಸಕರು ಪ್ಲಸ್ ಮಂತ್ರಿಗಳು ಸಹಿತ ನಿಮಗೆ ವಿಶೇಷವಾಗಿ, ಮುಖ್ಯಮಂತ್ರಿಗಳು ಸಹಿತ ಬಂದು ವಿಶೇಷವಾಗಿ ನಿಮಗೆ ಗೌರವಿಸ್ತಾರೆ. ಅಲ್ಲಿಯೂ ಸಹಿತ ಅವೆಲ್ಲವನ್ನೂ ಸೇರಿಸಿ, ಮತ್ತೆ ಜಿಲ್ಲೆಯಲ್ಲಿ ಸಹಿತ ನಿಮಗೆ ಗೌರವ ಕೊಡುವಂತ ಸನ್ನಿವೇಶ ಇರೋದ್ರಿಂದ ಅವೆಲ್ಲವನ್ನೂ ಸೇರಿಸಿ ಬಹುತೇಕ ಒಂದು 10 ಲಕ್ಷ ತನಕ ಸಹಿತ ನಿಮ್ಗೆ ಅವಕಾಶ ಆಗೋದ್ರಿಂದ ಎಲ್ಲಾ ಮಕ್ಕಳು ಯಾರ್ಯಾರು ಓದ್ತೀರಿ 625 ತೆಗಿಬೇಕು ಅಂತ ತಿಳ್ಕೊಂಡು ದಯವಿಟ್ಟು ಹೋದ್ರಿ. ನಿಮ್ಮ ಅಪ್ಪ ಅಮ್ಮಗೆ ಹೇಳಿ, ಈ ಊರಿಗೆ, ಈ ತಾಲೂಕಿಗೆ ಒಂದು ಒಳ್ಳೆ ಗೌರವವನ್ನು ಕೊಡುವಂತ ಕೆಲಸನ ನೀವು ಈ ಶಾಲೆಯ ಮಕ್ಕಳು ಸಹಿತ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಸಂಘಟಕರಿಗೂ ಮತ್ತು ಎಲ್ಲಾ ಶಿಕ್ಷಕ ಬಂಧುಗಳು ಮತ್ತು ಮಕ್ಕಳಿಗೂ ಸಹಿತ ವಂದಿಸ್ತಾ ನನ್ನ 2 ಮಾತುಗಳ ಮುಖ್ಯ ಧನ್ಯವಾದಗಳು. ಏನ್ ಸಿದ್ದಣ್ಣ, ಬೇಜಾರಾಗಿದ್ಯಾ? ನಮ್ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಕಳೆದ ವರ್ಷ SSLCಯಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪಾಸ್ ಆಗ್ಲಿಕ್ಕೆ ಕಾರಣೀಕರ್ತರಲ್ಲಿ ಇವರು ಒಬ್ರು. ನಮ್ಮ ಡಿಒರ ಅಂತ ಗಾಯತ್ರಿ ದೇವಿ ಸಜ್ಜನ್ ಅವರು ಮೇಡಮ್ ಅವರ ನೇತೃತ್ವದಲ್ಲಿ SSLC ತಾಲೂಕಾ ನೋಡಲ್ ಅಧಿಕಾರಿಗಳವರು ಅವರು ಬಹಳ ಸತತವಾಗಿ ಪ್ರಯತ್ನ ಪಟ್ಟು ಪ್ರತಿ ಹೈಸ್ಕೂಲ್ಗಳಿಗೆ ಹೋಗಿ ಜೂನಿಂದ ಅಪ್ ಟು ಫೆಬ್ರವರಿ ತನಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೋಗಿ ಭೇಟಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡಿ ಎಲ್ಲಾ ಶಾಲೆಗಳಿಗೂ ಸಹಕಾರವನ್ನ ನೀಡಿ ತಮ್ಮ ತಾಲೂಕಿನ ಫಲಿತಾಂಶ ಸುಧಾರಿಸುವಲ್ಲಿ ಅವರು ಒಬ್ಬರು ಪ್ರಮುಖ ಕಾರಣೀಕರ್ತರು. ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ಶ್ರೀಯುತವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನಮ್ಮ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೀ LN ಉಪಾಧ್ಯಾಯ ಗುರುಗಳು 2 ಮಾತುಗಳನ್ನ ಮಾತಾಡಬೇಕು ಅಂತ ಕೇಳ್ತೀನಿ. ಇವತ್ತಿನ ಈ ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಿಜಯ ಕರ್ನಾಟಕ ಪತ್ರಿಕಾ ಬಳಗ ಇರಬಹುದು, ಹಾಗೇನೆ ಇದರ ಸ್ಪಾನ್ಸರ್ ಆದಂತಹ ಸ್ಥಳೀಯ ಕಂಪನಿಯ ಓನರು ಹಾಗೂ ಮುಖ್ಯಸ್ಥರು ಇವರೆಲ್ಲ ಆಗಮಿಸಿದ್ದಾರೆ. ಹಾಗೇನೆ ಈ ವೇದಿಕೆ ಮೇಲೆ ನಮ್ಮ ಇಲಾಖೆಯ ಪರವಾಗಿ ನಮ್ಮ BO ಮೇಡಮ್ ಅವ್ರು ಬರಬೇಕಿತ್ತು. ಅವರ ಪರವಾಗಿ ನಮ್ಮ ಇಲಾಖೆಯ ECO ಆದಂತಹ ನಿಂಗೋಜಿ ಸರ್ ಅವರು ಮತ್ತು ಈ ಭಾಗದ CRP ಆದಂತಹ ಶರೀಫ್ ಸರ್ ಅವರು ಆಗಮಿಸಿದ್ದಾರೆ. ಹಾಗೇನೆ ನಮ್ಮ SDMCಯ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಎಲ್ಲರೂ ಆಗಮಿಸಿದ್ದಾರೆ. ಹಾಗೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮುದ್ದು ವಿದ್ಯಾರ್ಥಿನಿಯರು ಕುಳಿತಿದ್ದೀರಿ. ನಿಮ್ಮ ಪೇಷನ್ಸ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ನಾನು
ಪ್ರಯತ್ನಿಸೋದಿಲ್ಲ. ಯಾಕಂದ್ರ ಮಾತಾಡ್ತಾ ನಿಂತ್ರ ನಿಮ್ಮ ಪೇಶನ್ಸ್ ನಾವೀಗ ಟೆಸ್ಟ್ ಮಾಡ್ದಂಗ. ಆದ್ರಿಂದಾಗಿ ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಯೋಜನೆಯಾಗಿದ್ದು, ಈ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತಹ ಬಳಗಕ್ಕೆ ಹಾಗೂ ಇದರ ಸದುಪಯೋಗವನ್ನು ಪಡೆದಂತಹ ನಿಮ್ಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳೋದು ನನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ಒಂದೆರಡು ಮಾತನ್ನ ಆಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮೂಲತಃ ಈ ಶಾಲೆಗೆ ನಾನು ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ ಬಂದು 3 ವರ್ಷ ಆಯ್ತು. ಅದರೊಳಗ ಈ 3 ವರ್ಷದೊಳಗೆ ಹಲವಾರು ಏಳು ಬೀಳುಗಳನ್ನ ನಾವು ಕಂಡುಕೋತಾ ಬಂದಿದ್ದೇವೆ. ಶಿಕ್ಷಕರ ಕೊರತೆ ಇರ್ಬೋದು, ಹಲವಾರು ಕುಂದುಕೊರತೆಗಳನ್ನ ನಾವು ಎದುರಿಸ್ತಾ ಎಡವುತ್ತಾ ಮೇಲಿಂದ ನಮ್ಮ ಇಲಾಖೆಯ ಮಾರ್ಗದರ್ಶನದೊಂದಿಗೆ ಮತ್ತೆ ಚೇತರಿಸ್ಕೊಳ್ತಾ ಒಟ್ಟಾರೆಯಾಗಿ ನಾವು ಹಿಂದಿನ ವರ್ಷವನ್ನು ನಾವು ತಿರುಗಿ ನೋಡಿದ್ರೆ ನಮ್ಮ 59 ಮಕ್ಕಳು SSLC ಎಕ್ಸಾಮ್ಗೆ ಭಾಗವಹಿಸಿದ್ರು, ಪರೀಕ್ಷೆಯನ್ನು ಬರೆದಿದ್ರು. ಅದರೊಳಗ 59 ಮಕ್ಕಳು ಯಶಸ್ವಿಯಾಗಿ ಪಾಸ್ ಆಗಿದ್ದಾರೆ. ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಒಟ್ಟಾರೆಯಾಗಿ 59ಕ್ಕೆ 59 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅದರ ಜೊತೆಗೆ ವಿಶೇಷ ಏನಪ್ಪಾ ಅಂತಂದ್ರೆ ಹಳೆಯ ವಿದ್ಯಾರ್ಥಿಗಳು ಏನ್ ಫೇಲ್ ಆಗಿದ್ರು 15ರಿಂದ 20 ವಿದ್ಯಾರ್ಥಿಗಳು ಕುಳಿತವರಲ್ಲಿ 15ರಿಂದ 16 ಜನ ವಿದ್ಯಾರ್ಥಿಗಳು ಅವರೂ ಕೂಡ ಪಾಸ್ ಆಗಿದ್ದಾರೆ. ಹಳೆಯ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಹಾಗಾಗಿ ಪಾಸಿಂಗ್ ಪರ್ಸೆಂಟೇಜ್ ಹಿಂದಿನ ವರ್ಷದ್ದು ನಮ್ದು ತುಂಬಾ ಚೆನ್ನಾಗಿ ಆಗಿ ಬಂದಿದೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಇಲಾಖೆಯ ಮಾರ್ಗದರ್ಶನ, ಹಾಗೆ ಇಂತಹ ಮಹನೀಯರ ಪ್ರೇರಣೆಯಿಂದಾಗಿ ಈ ಕಾರ್ಯ ಸಾಧ್ಯವಾಯಿತು. ಹಿಂದಿನ ವರ್ಷನೂ ಕೂಡ ಅನೇಕರು ಬಂದು ನಮ್ಮ ಮಕ್ಕಳಿಗೆ ಮೋಟಿವೇಶನ್ ಮಾಡಿದ್ರು. ಇವತ್ತು ಈ ಪತ್ರಿಕಾ ಬಳಗ ಹಾಗೂ ನಮ್ಮ ಈ ಸ್ಥಳೀಯ ಹಿರೇಹೊನ್ನಳ್ಳಿಯ ಶಾಲೆಯಲ್ಲೇ ಕಲ್ತಂತಹ ಮೇಡಮ್ ಅವರು ಇವತ್ತು ಒಂದು ಸ್ವಂತ ಕಂಪನಿಯನ್ನ ನಡೆಸಿ ಆ ಕಂಪನಿಯ ಲಾಭಾಂಶದಲ್ಲಿ ಸದುದ್ದೇಶದೊಂದಿಗೆ ವಿದ್ಯಾರ್ಥಿಗಳಿಗೆ ಇದರ ಲಾಭಾಂಶ ನಿಮ್ಮ ಸದುಪಯೋಗಕ್ಕೆ, ನಿಮ್ಮ ಸದ್ವಿನಿಯೋಗಕ್ಕೆ ಬಳಸ್ತಾ ಇರುವಂತಹ ಆ ಸದುದ್ದೇಶ ಬಹಳ ಮುಖ್ಯವಾದದ್ದು. ಈ ಮನೋಭಾವ 100ಕ್ಕೆ ಎಲ್ಲೋ ಒಬ್ರಿಗೋ ಇಬ್ಬರಿಗೋ ಇರ್ತದೆ. ಆದ್ರೆ ಇಂತಹ 100ಕ್ಕೆ 100ರಷ್ಟು ಇಂತಹ ಮನೋಭಾವದವರು ಮುಂದೆ ಬಂದ್ರೆ ಶಿಕ್ಷಣ ಮುಂದುವರಿತದೆ. ಅದು ನಮ್ಮ ದೇಶ ಕಟ್ಟುವ ಕಾಯಕದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಆ ನಿಟ್ಟಿನಲ್ಲಿ ನಾನು ಅವರಿಗೆ ತುಂಬಾ ಹೃದಯ ತುಂಬಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ನಮ್ಮ SDMC ಪರವಾಗಿ, ಮುಖ್ಯೋಪಾಧ್ಯಾಯನಾಗಿ, ನನ್ನ ಎಲ್ಲ ಶಿಕ್ಷಕ ವೃಂದದ ಪರವಾಗಿ, ಮುದ್ದು ವಿದ್ಯಾರ್ಥಿನಿಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಈ ವರ್ಷ ಅಂತಲ್ಲ, ಇದು ಅನುಚಾನುಚವಾಗಿ ಹೀಗೆ ಮುಂದುವರಿಲಿ, ಸದಾ ನಿಮ್ಮ ಸಹಕಾರ ಸಹಾಯ ಇರಲಿ. ಆ ನಿಟ್ಟಿನಲ್ಲಿ ಈ ಶಾಲೆಯನ್ನ ಸರ್ವತೋಮುಖ ಅಭಿವೃದ್ಧಿಗೊಳಿಸುವಲ್ಲಿ, ರಾಜ್ಯದ ಒಂದು ಹೆಸರುವಾಸಿ ಶಾಲೆಯಾಗಿಯೋ, ರಾಷ್ಟ್ರದ ಒಂದು ಹೆಸರುವಾಸಿ ಶಾಲೆಯಾಗಿಯೋ ಈ ಶಾಲೆಯನ್ನ ರೂಪಿಸುವಲ್ಲಿ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸ್ಲಿ. ಆ ನಿಟ್ಟಿನಲ್ಲಿ ಇದು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಬಹಳ ಸಹಕಾರಿಯಾಗಲಿ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಅಷ್ಟೇ ಅಲ್ಲದೆ ಇದರ ಸದುಪಯೋಗ ಮುಖ್ಯವಾಗಿ ಯಾರು ಪಡಿಬೇಕಪ್ಪ ಅಂತಂದ್ರೆ ಯಾರು? ನೀವುಗಳು ವಿದ್ಯಾರ್ಥಿಗಳಾಗಿ ನೀವು ಪಡ್ಕೋಬೇಕು. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ನೀವು 71 ವಿದ್ಯಾರ್ಥಿಗಳಿದ್ದೀರಿ. ಎಷ್ಟಿದ್ದೀರಿ? 71 ಜನ ವಿದ್ಯಾರ್ಥಿಗಳಿದ್ದೀರಿ. 71 ಜನರಲ್ಲಿ 71 ಜನರು ಇದೇ ತರ ಒಳ್ಳೆ ಪರ್ಸೆಂಟೇಜ್ ನೊಂದಿಗೆ, ಸರ್ ಹೇಳಿದ್ರು ಎಷ್ಟು ಟಾರ್ಗೆಟ್? 90. ನಮ್ಮಲ್ಲಿ 80ಕ್ಕೆ ಅಬೌವ್ 80ರ ಮೇಲೆ ಸ್ಕೋರ್ ಮಾಡಿದಂತವ್ರು 17 ಜನ ಇದ್ದಾರೆ ಸರ್. ಈಗ ನಾವು ಆಫೀಸ್ ಕೊಲಿಯಲ್ಲಿ ಆ 17 ಜನರದ್ದು ಫೋಟೋ ಹಾಕಿದ್ದೇವೆ. 17 ಜನರ ಫೋಟೋನು ನಾವೇನ್ ಮಾಡಿದ್ದೇವೆ? ಪ್ರದರ್ಶನ ಮಾಡಿದ್ದೇವೆ. 80 ಅಬೌವ್ ಇರೋರನ್ನ ನಾವು ಯೂಸ್ವಲಿ ಪ್ರತಿ ವರ್ಷ ಪ್ರದರ್ಶನ ಮಾಡ್ತೇವೆ. ಅವ್ರ ಮಾರ್ಕ್ಸ್ ಅನ್ನ ನಾವು ಇದ್ ಮಾಡ್ತೇವೆ. ಹಾಗೇನೆ ಮುಂದಿನ ವರ್ಷ 90 ಅಬೌವ್ 71ಕ್ಕೆ 71 ಜನನು ಗಳಿಸ್ರಿ. ನಿಮ್ದು ಕೂಡ ಏನ್ ಮಾಡ್ತೇವೆ? ಹೀಗೆ ಫ್ಲೆಕ್ಸ್ ಮಾಡ್ತೇವೆ. ಇಡೀ ಊರಲ್ಲಿ ಫ್ಲೆಕ್ಸ್ ಮಾಡಿ ಹಾಕುವಂತ ವ್ಯವಸ್ಥೆ ಮಾಡೋಣ ಬೇಕಾದ್ರೆ.
ಮೆರವಣಿಗೆ ಮಾಡೋ ವ್ಯವಸ್ಥೆ ಮಾಡೋಣ, ಬೇಕಾದ್ರೆ ಹೋಳಿಗೆ ಊಟ ಹಾಕೋ ವ್ಯವಸ್ಥೆ ಬೇಕಾದ್ರೆ ಮಾಡೋಣ. ಆದ್ರೆ 71ಕ್ಕೆ 71 ಜನ ಏನಾಗ್ಬೇಕು, ಪಾಸ್ ಆಗ್ಬೇಕಂತಲ್ಲ, ಬರೀ ಪಾಸ್ ಆಗುದಲ್ಲ, ಒಳ್ಳೆ ಸ್ಕೋರಿಂದ ಪಾಸ್ ಆಗುತ್ತೆ. ಅರ್ಥಾಯ್ತಲ್ವಾ? 90 ಅಬವ್, 80 ಅಬವ್, 70 ನಿಮ್ಮ ಸಾಮರ್ಥ್ಯ ಅನುಗುಣವಾಗಿ ನೀವು ಒಳ್ಳೆ ಸ್ಕೋರ್ನೊಂದು ಏನಾಗಬೇಕು, ಪಾಸ್ ಆಗ್ಬೇಕು. ಹಾಗೆ ಈ ವರ್ಷನೂ ಕೂಡ ನೀವು 71ಕ್ಕೆ 71 ಜನ ಪಾಸ್ ಆದ್ರಪ್ಪ ಅಂತಂದ್ರೆ 90 ಅಬವೇ ಬೇಕಂತಿಲ್ಲ, ಪಾಸ್ ಆದ್ರೂ ಸಾಕು ನನಗೆ. ಅಟ್ಲೀಸ್ಟ್ 100% ರಿಸಲ್ಟ್ ಶಾಲಿದ್ ಆಯ್ತಪ್ಪ ಅಂದ್ರೆ ಈ ವರ್ಷನೂ ಕೂಡ ನಿಮ್ಗೆ ಏನ್ ಮಾಡೋಣ, ಹೋಳಿಗೆ ಊಟ ಹಾಕ್ಸೋಣ. ಎಲ್ಲರಿಗೂ ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ನಡೀತು. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡಿಲಿಕ್ಕೆ ಕಾರಣೀಕರ್ತರಾದಂತಹ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಬಹಳ ಸಮಾಧಾನದಿಂದ ಕುತ್ಕೊಂಡ್ರಿ. ಎರಡರಿಂದ 2.5 ತಾಸು ಕಾರ್ಯಕ್ರಮದ ಕೊನೆಯ ಘಟ್ಟ, ಕೊನೆ ಅರ್ಪಣೆ. ವಿಜಯ ಕರ್ನಾಟಕ ಸಹಯೋಗದಲ್ಲಿ ವಿದ್ಯಾರ್ಥಿ ಸಂಚಿಕೆ ವಿತರಣಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿಜಯ ಕರ್ನಾಟಕದ ಮ್ಯಾನೇಜರ್ ಅಂತ ಧಾರವಾಡ ವಲಯದ ಮ್ಯಾನೇಜರ್ ಆದಂತಹ ಶ್ರೀ ಶಿವಯ್ಯನ ಮ್ಯಾಟ್ ಸರ್ ಅವರು, ಹಾಗೆ ಶ್ರೀಮತಿ ಯಶೋಧ ಗಂಗಯ್ಯ ಹಿರೇಮಠ್, ಮಾಲಕರು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ ಮೇಡಮ್ ಅವರಿಗೆ, ಹಾಗೂ ಶ್ರೀ ವಿನಯ್ ಕುಮಾರ್ ಬನ್ನಿಕೊಪ್ಪ ಸಿಇಒ ಕರಿಬಸವೇಶ್ವರ ಅಗ್ರೋ ಇಂಡಿಯಾ ಲಿಮಿಟೆಡ್ ಹಾಗೂ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ ಸರ್ಗೆ, ಹಾಗೆ ವೇದಿಕೆ ಮೇಲೆ ಇರುವಂತಹ ಕಲ್ಲಪ್ಪಣ್ಣ ಬಸನಕಪ್ ಹಾಗೂ ರತ್ನವಕ್ಕ ಕೌಲಗೇರಿ, ಈರಪ್ಪಣ್ಣ ಬಸನಕಪ್, ವಿಜಯ ಕರ್ನಾಟಕದ ವರದಿಗಾರರಾದಂತ ಶ್ರೀ ಶಂಕರ್ ರೆಡ್ಡಿರವರು, ಹಾಗೆ ನಮ್ಮ ತಾಲೂಕಿನ ಅಧಿಕಾರಿಗಳಾದಂತಹ ನಿಂಗೋಜಿ ಸರ್, ಹಾಗೆ ನಮ್ಮ ವಲಯದ CRP ಆದಂತಹ ಸರೀಫ್ ಸರ್, ಹಾಗೂ ಮಿಸ್ರಿಕೋಟಿ ಶಾಲೆಯ ಕನ್ನಡ ಶಿಕ್ಷಕರಾದಂತಹ ಮಂಜುನಾಥ್ ಉಲ್ಮನಿ ಸರ್ ಅವರಿಗೂ, ಹಾಗೂ ಮಿಸ್ರಿಕೋಟೆಯ ಶಾಲೆಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು, ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಅವರ ಸಹಾಯಕರಾಗಿ ಬಂದಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನೀವೆಲ್ಲ ಕಾರಣೀಕರ್ತರು, ಹಾಗೆ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕ ವೃಂದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್